ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಇತ್ತೀಚೆಗೆ ಪ್ರಕಟವಾದ SSLC ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಎನ್ನುವಂಥ ವಿಚಾರದ ಬಗ್ಗೆ ಚರ್ಚೆ ಮಾಡೋದಿದೆ. ಮೊನ್ನೆ SSLCಯ ನಂತರ ಮುಂದೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು, ಕನ್ನಡವೇ ಸಾರ್ವಭೌಮ, ಇವೆಲ್ಲದರ ನಡುವೆಯೂ ಕೂಡ ಕನ್ನಡ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಫೇಲ್ ಆಗಿರೋದು, ಅನುತ್ತೀರ್ಣ ಆಗಿರೋದು ಯಾವ ಕಾರಣಕ್ಕಾಗಿ? ಸರಿಸುಮಾರು 19,000 ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಹಿಂದಿ ಒಂದರಲ್ಲಿಯೇ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 31,000 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಗಳಿಸಿದ್ದಾರೆ. ಹಿಂದಿ ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸಿದವರ ಸಂಖ್ಯೆ 31,000. ಕನ್ನಡದಲ್ಲಿ ಅನುತ್ತೀರ್ಣರಾದವರ ಪ್ರಮಾಣ 19,000. ಹಾಗಾದರೆ ಯಾಕೆ ಹೀಗೆ? ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಸಮಸ್ಯೆ ಪ್ರೌಢಶಾಲಾ ಹಂತದಲ್ಲಿ ಆಗ್ತಾ ಇದೆ? ಶಿಕ್ಷಕರ ಕೊರತೆ ಆಗ್ತಾ ಇದೆಯಾ? ಸರ್ಕಾರಿ ಶಾಲೆಗಳಲ್ಲಿ ಸವಲತ್ತುಗಳಿಲ್ವಾ? ಸರ್ಕಾರ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇಲ್ವಾ? ವಿದ್ಯಾರ್ಥಿಗಳು ನೆಗ್ಲಿಜೆನ್ಸಿ ಮಾಡ್ತಿದ್ದಾರಾ? ಪೋಷಕರ ಸಪೋರ್ಟ್ ಸಿಗ್ತಾ ಇಲ್ವಾ? ಏನು ಎತ್ತ? ಇದೇ ಇವತ್ತಿನ ವಿಶೇಷ. ಕನ್ನಡದಲ್ಲೇ ಫೇಲ್ ಆತ್ಮಾವಲೋಕನ. ಎರಡು 2025-26ನೇ ಸಾಲಿನ SSLC ಫಲಿತಾಂಶ ದಾಖಲೆಯ ಫಲಿತಾಂಶ ಆಗಿತ್ತು. ಈ ಹಿಂದೆಯೂ ಯಾವತ್ತಿಗೂ ಕೂಡ ಆಗದಂತಹ ಫಲಿತಾಂಶ ಈ ಬಾರಿ ಬಂದಿತ್ತು. 94.1% ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಪಾಸ್ ಆಗುವ ಮುಖಾಂತರ ಒಂದು ಐತಿಹಾಸಿಕ ಫಲಿತಾಂಶವನ್ನು ಕೊಟ್ಟಿದ್ದರು. ಆದರೆ ಇದೇ ಐತಿಹಾಸಿಕ ಫಲಿತಾಂಶದಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಹೊರಗಡೆ ಬಂದಿದೆ. ಪ್ರಥಮ ಭಾಷೆಯಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಎನ್ನುವಂತಹ ಗಂಭೀರ ವಿಚಾರ. ಪ್ರಥಮ ಭಾಷೆಯ ಕರ್ನಾಟಕದಲ್ಲಿದ್ದು ಕನ್ನಡವನ್ನು ಮಾತನಾಡ್ತಾರೆ, ಕನ್ನಡವೇ ನಮ್ಮ ಸಾರ್ವಭೌಮ ಅಂತ ಹೇಳ್ತೀವಿ. ಇವೆಲ್ಲದರ ನಡುವೆಯೂ ಕೂಡ ಇಂಥದ್ದೊಂದು ಪ್ರಶ್ನೆ ಮಾತ್ರ ಸದ್ಯಕ್ಕೆ ಶುರುವಾಗಿರೋದು. SSLC ಪರೀಕ್ಷೆಯಲ್ಲಿ 19,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ನಮ್ಮಲ್ಲಿ ಒಂದು ಮಾತಿದೆ, ಗಣಿತ ಕಬ್ಬಿಣದ ಕಡಲೆ, ಅದನ್ನು ಫೇಲ್ ಆಗುವವರ ಸಂಖ್ಯೆ ಜಾಸ್ತಿ ಅಂತ. ವಿಪರ್ಯಾಸ ಅಂತ ಹೇಳಿದರೆ ಕನ್ನಡದಲ್ಲಿ ಅತಿ ಹೆಚ್ಚು ಜನ ಫೇಲ್ ಆಗ್ತಾ ಇರೋದು ಯಾವ ಕಾರಣಕ್ಕಾಗಿ? ಪ್ರಥಮ ಭಾಷೆಯಲ್ಲೇ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ. 31,000 ಮಕ್ಕಳು ಹಿಂದಿಯಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡ್ರೆ 11,000 ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ. ಗಮನಿಸಬೇಕಾದ ಸಂಗತಿ, 11,000 ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಫೇಲ್ ಆಗಿದ್ದರೆ 19,000 ವಿದ್ಯಾರ್ಥಿಗಳು ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ. ಕನ್ನಡದಲ್ಲಿ ಫೇಲ್ ಆಗಿರೋದು ಇದು ಗಮನಿಸಬೇಕಾದಂತಹ ಸಂಗತಿ. ಪ್ರಥಮ ಭಾಷೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅಂದರೆ ಒಟ್ಟಾರೆ ಪ್ರಥಮ ಭಾಷೆಯನ್ನು ತೆಗೆದುಕೊಂಡ್ರೆ 21,266 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಇದರಲ್ಲಿ ನೀವು ಕನ್ನಡವನ್ನು ತೆಗೆದುಕೊಂಡ್ರೆ 18,000 ಸಮಥಿಂಗ್ ಬರುತ್ತೆ. ಒಟ್ಟಾರೆ ನಾವು 19,000 ಅಂತ ಲೆಕ್ಕಾಚಾರ ಇದೆ. ಹೀಗಾದರೆ ಎಲ್ಲಿಗೆ ಬಂತು ಪರಿಸ್ಥಿತಿ? ಈ ಪ್ರಶ್ನೆಗೆ ಉತ್ತರ ಸದ್ಯಕ್ಕೆ ಬೇಕಾಗಿದೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಕಳೆದ ವರ್ಷ ಏನಾಗಿತ್ತು, ವಿಜ್ಞಾನ, ಗಣಿತ ಮತ್ತು ದ್ವಿತೀಯ ಭಾಷೆ, ಸಮಾಜ ವಿಜ್ಞಾನ ಈ ಎಲ್ಲ ಭಾಷೆಗಳಲ್ಲಿ ಅತಿ ಹೆಚ್ಚು ಉತ್ತೀರ್ಣರಾಗಿದ್ದರು. ಆದರೆ ಈ ಬಾರಿ ವಿಜ್ಞಾನ ಮತ್ತು ಗಣಿತಕ್ಕಿಂತಲೂ ಕೂಡ ಕನ್ನಡದಲ್ಲಿ ಫೇಲ್ ಆದವರ ಪ್ರಮಾಣ ಜಾಸ್ತಿ ಇದೆ, ಸಂಖ್ಯೆ ಜಾಸ್ತಿ ಇದೆ. ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಪಡೆದುಕೊಂಡವರು 100ಕ್ಕೆ 100 ಅಂಕ ಪಡೆದವರ ಸಂಖ್ಯೆ 10,341. ಪ್ರಥಮ ಭಾಷೆ ಇಂಗ್ಲೀಷನ್ನು ತೆಗೆದುಕೊಂಡವರು 43 ಜನ 100ಕ್ಕೆ 100 ಅಂಕಗಳನ್ನು ಗಳಿಸಿದರೆ, ಪ್ರಥಮ ಭಾಷೆಯಾಗಿ ಹಿಂದಿಯನ್ನು ಅಂದರೆ ತೃತೀಯ ಭಾಷೆಯನ್ನಾಗಿ ಹಿಂದಿ ತೆಗೆದುಕೊಂಡವರು 580. ತೃತೀಯ ಭಾಷೆಯನ್ನು ಹಿಂದಿಯಾಗಿ ತೆಗೆದುಕೊಂಡವರ ಸಂಖ್ಯೆ 31,255. ಯಾಕೆ ಈ ವಿಚಾರವನ್ನು ಪದೇ ಪದೇ ಪಾಯಿಂಟ್ ಮಾಡಿ ಹೇಳ್ತಾ ಇರೋದು ಅಂತ ಹೇಳಿದರೆ, ಇದೇ ರಾಜ್ಯ ಸರ್ಕಾರ ಹಿಂದಿಗೆ ಗ್ರೇಡ್ ಕೊಡ್ತೀವಿ ಅಂತ ಹೇಳಿತ್ತು ಅಂಕಗಳನ್ನು ತೆಗೆದು. ಈ ವಿಚಾರಕ್ಕೆ ಹಿಂದಿಯಲ್ಲಿ ಕೆಲವೊಂದಿಷ್ಟು ಗೊಂದಲಗಳಾಗಬಹುದು. ಆ ಮುಖಾಂತರ ವಿದ್ಯಾರ್ಥಿಗಳಿಗೆ ಅದು ಒಟ್ಟಾರೆ ಫಲಿತಾಂಶದಲ್ಲಿ ಹೊಡೆತವನ್ನು ಕೊಡಬಹುದು ಎನ್ನುವಂಥ ಲೆಕ್ಕಾಚಾರ ಇತ್ತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿವೆ, ಸರ್ಕಾರಿ ಪ್ರೌಢಶಾಲೆಗಳಿವೆ. ಇವೆಲ್ಲದರ ನಡುವೆಯೂ ಕೂಡ ಯಾವ ಕಾರಣಕ್ಕಾಗಿ ಕನ್ನಡದಲ್ಲಿ ಫೇಲ್ ಆಗ್ತಿದ್ದಾರೆ, ಇದರ ಬಗ್ಗೆ ಗಂಭೀರವಾದಂತಹ ಆಲೋಚನೆ ಸದ್ಯಕ್ಕೆ ಬರ್ತಾ ಇದೆ.
ಎಸ್, ಹಾಗಾದರೆ ಪ್ರಥಮ ಭಾಷಾ ವಿಷಯಗಳ ಫಲಿತಾಂಶವನ್ನು ನಾವು ನೋಡ್ತಾ ಹೋಗೋದಾದರೆ ಕನ್ನಡ ಹಾಜರಿದ್ದವರು 6,07,275, ಪಾಸ್ ಆಗಿದ್ದವರು 5,88,597, ಫಲಿತಾಂಶ 96.92%. ಇಂಗ್ಲೀಷ್ 1,23,143, 1,21,155 ಪಾಸ್ ಆಗಿದ್ದಾರೆ, 98.38 ಫಲಿತಾಂಶ. ಉರ್ದು ಅಂದರೆ ಈ ಪ್ರಥಮ ಭಾಷೆಯನ್ನು ಆಯ್ಕೆ ಮಾಡಿಕೊಂಡವರದ ಫಲಿತಾಂಶವನ್ನು ನೋಡ್ತಾ ಇದ್ದೀರಿ. 21,405 ಹಾಜರಿದ್ದವರು, ಇದರ ಪೈಕಿ 21,072 ಜನ ಪಾಸ್ ಆಗಿದ್ದಾರೆ, 98% ಫಲಿತಾಂಶ ಆಗಿದೆ. ಸಂಸ್ಕೃತ 7,694 ಹಾಜರು, 7,693 ಪಾಸ್, 99% ಆಗಿದೆ, ಅಂದರೆ ಫಲಿತಾಂಶ ಬಂದಿದೆ. ಮರಾಠಿ 8,630 ಪ್ರಥಮ ಭಾಷೆಯಲ್ಲಿ ಹಾಜರಿದ್ದವರ ವಿದ್ಯಾರ್ಥಿಗಳ ಸಂಖ್ಯೆ, ಇದರಲ್ಲಿ ಪಾಸ್ ಆದವರು 8,385, ಒಟ್ಟಾರೆ ಫಲಿತಾಂಶ 97.16% ಇದೆ. ಹಿಂದಿ 1,097, ಇದರಲ್ಲಿ ಪಾಸ್ ಆದವರ ಸಂಖ್ಯೆ 1,059, ಇದರ ಒಟ್ಟಾರೆ ಫಲಿತಾಂಶ 98.15% ಇದೆ. ಅಂದರೆ ಪ್ರಥಮ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಈ ಪರಿಪ್ರಮಾಣದಲ್ಲಿ ಫಲಿತಾಂಶವನ್ನು ಮಾಡಿರುವಂಥ ವಿದ್ಯಾರ್ಥಿಗಳು. ಇವೆಲ್ಲದರ ನಡುವೆ ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಬೇರೆ ಬೇರೆ ಭಾಷೆಗಳು ಓಕೆ, ಆದರೆ ಕನ್ನಡದಲ್ಲಿ ಯಾಕೆ ಫೇಲ್ ಆಗ್ತಿದ್ದಾರೆ? ಇದಕ್ಕೆ ಕಾರಣವನ್ನು ಹುಡುಕಬೇಕು. ಅದು ವಿದ್ಯಾರ್ಥಿಗಳದ್ದು ತಪ್ಪ, ಪೋಷಕರದ್ದು ತಪ್ಪ, ನಾವು ಕೊಡ್ತಿರುವಂಥ ಶೈಕ್ಷಣಿಕ ವ್ಯವಸ್ಥೆ ಸರಿ ಇಲ್ವಾ, ಅಥವಾ ವ್ಯಾಕರಣದಲ್ಲಿ ಏನಾದರೂ ಸಮಸ್ಯೆಗಳಾಗ್ತಿದೆಯಾ, ಏನು ಎತ್ತ, ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕನ್ನಡ ಪರ ಹೋರಾಟಗಾರ ಆಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಶಿಕ್ಷಕರಾಗಿರುವಂಥ ಕೆ ಯು ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಕರಾದಂತಹ ನಾಗನಗೌಡರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶೈಲಜಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ರಾಘವೇಂದ್ರ ಸರ್, ನಾವು ಅನೇಕ ಬಾರಿ ಹೋರಾಟಗಳ ಬಗ್ಗೆ ಮಾತನಾಡಿದ್ದೀವಿ. ಕನ್ನಡದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಕೊಡ್ತಾ ಇಲ್ಲ, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಇತ್ಯಾದಿ ಬಗ್ಗೆ ಮಾತನಾಡಿದ್ದೀವಿ. ಆದರೆ ಇವತ್ತು SSLC ಪರೀಕ್ಷೆಯಲ್ಲಿ 19,000 ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲಿ ಫೇಲ್ ಆಗ್ತಾರೆ ಅಂದರೆ? ಅಲ್ಲ, ಈಗ ಏನು ನಮ್ಮ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಮಾಡಿ ಈ ಸಲ ಅತ್ಯುತ್ತಮ ಒಂದು ಬಂದಿದೆ ಅಂತ ಎಲ್ಲ ಮಾಡ್ತಾಯಿದ್ರು. ಇದ್ರ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. 19,000 ಜನ ಫೇಲ್ ಆಗಿದ್ದಾರೆ ಅಂತ ಎಲ್ಲ ಮರ್ತೋಗ್ಬಿಟ್ಟಿದ್ರು ಅನ್ಸುತ್ತೆ. ಈಗ ನೋಡಿ, ಶಿಕ್ಷಕರ ಪಾಡು ಹೇಗಾಗಿದೆ ಅಂದರೆ, ಈಗ ನೋಡಿ ನಾವೊಬ್ಬರೇ ಹೋರಾಟಗಾರರು, 3 ಜನ ಶಿಕ್ಷಕರಿದ್ದಾರೆ. ಶಿಕ್ಷಕರ ಪಾಡು ಹೇಗಾಗಿದೆ ಅಂದರೆ, ಜನಗಣತಿಗೂ ಅವರೇ ಬೇಕು, ದನಗಣತಿಗೂ ಅವರೇ ಬೇಕು, ಯಾವ ಗಣತಿಗಾದರೂ ಅವ್ರನ್ನೇ ಕಳಿಸ್ತಾರೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ, ನಮ್ಮ ಖಾಸಗಿ ಶಾಲೆಗಳಲ್ಲಿ ಏನು ಸೌಲಭ್ಯಗಳಿದೆ ಆ ಸೌಲಭ್ಯಗಳಿಲ್ಲ. ಇವತ್ತಿಗೂ ನಮ್ಮ ಊರು ಶಾಲೆ ಶಿಕ್ಷಕರು ಹೇಳ್ತಾರೆ, ಸರ್ ಒಂದು ಪ್ರಿಂಟರ್ ಕೊಡಿಸಿ ಸರ್ ನಮಗೆ, ಒಂದು ಕಂಪ್ಯೂಟರ್ ಕೊಡಿಸಿ ಸರ್ ನಮಗೆ ಅಂತ ಕೇಳೋ ಪರಿಸ್ಥಿತಿ ಇದೆ. ಇವತ್ತು ಈ ವರ್ಷದಲ್ಲಿ 4-5 ಜನಗಣತಿನ ಅಥವಾ ಬೇರೆ ಏನೇನೋ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮಗಳನ್ನು ಇಟ್ಕೊತಾರೆ. ಈಗ ನಾವು ಪ್ರಾಮುಖ್ಯತೆ ಇವತ್ತು ನಾವು ಕೊಡಬೇಕಾಗಿದ್ದೆ, ಅವನಕ್ಕೆ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡಬೇಕಿತ್ತು. ಈ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಬಿಟ್ಟು ನಾವು ಉಳಿದ ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಆಮೇಲೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ ನಮ್ಮ ಪೋಷಕರಿಗೂ ಕೂಡ ಯಾರೋ 4 ಜನ ಅಕ್ಕಪಕ್ಕದ ಮನೆಗಳಲ್ಲಿ ಮಾತಾಡ್ಕೊಂಡಿದ್ದಾಗ ಪೋಷಕಿ ಆ ಮಗು ಬಂದ್ಬಿಟ್ಟು ಅಮ್ಮ ಅಂದರೆ ಆ ಅಮ್ಮ ಕೋಪ ಬರುತ್ತೆ, ಮಮ್ಮಿ ಅನ್ಬೇಕು, ಡ್ಯಾಡಿ ಅಂದರೆ ಕೋಪ ಖುಷಿ ಆಗುತ್ತೆ, ಅಪ್ಪ ಅಂತ ಕರೆಯಂಗಿಲ್ಲ. ಯಾಕಂದರೆ ಕನ್ನಡ ಶಾಲೆಲ್ಲಾರು ಓದಲಿ ಏನಾರು ಓದಲಿ, ಇವ್ರಿಗೆ ಏನಾಗಿದೆ ತಾತ್ಸಾರ. ಈ ಕನ್ನಡ ಭಾಷೆ ಬಗ್ಗೆ ಪೋಷಕರಲ್ಲೂ ಕೂಡ ತಾತ್ಸಾರ ಇದೆ, ಆಮೇಲೆ ಶಾಲೆ ಶಿಕ್ಷಕರಲ್ಲೂ ಇದೆ. ಏನು ಮಾಡಿದ್ರು, ಏನಪ್ಪ ಇಂಗ್ಲೀಷ್ ಕಲಿತೀಯ ನೀನು, ಹಿಂದೆ ಕಲಿತೀಯಾ, ಹೋಗು ಅನ್ನೋ ಥರ. ಅಂದರೆ ಆ ಒಂದು ಒತ್ತು ಕೊಡೋದಲ್ಲಿ ನಮ್ಮಲ್ಲಿ ಪೋಷಕರು ಮತ್ತು ಶಿಕ್ಷಕರು ಇಲ್ಲ ಒಂದು ಇದಾಗಿದೆ. ಏನಾಗಿದೆ, ಆ ಕನ್ನಡಕ್ಕೆ ಒತ್ತು ಕೊಡ್ತಾನೆ ಇಲ್ಲ. ಏನಾಗಿದೆ, ಕನ್ನಡ ಬಂದು ಈಗ ಏನಾಗಬೇಕಾಗಿಲ್ಲ, ಕನ್ನಡ ಕಲ್ತಿಲ್ಲ ಅಂದರೂ ನಿನಗೆಲ್ಲ ಕೆಲಸ ಸಿಗುತ್ತೆ, ಬೇರೆ ಭಾಷೆ ಕಲ್ತ್ಕೊಬಿಟ್ರೆ ಸಾಕು ಅನ್ನೋ ಒಂದು ಧೋರಣೆ ಬಂದ್ಬಿಟ್ಟವ್ರು ಅವರೆಲ್ಲ. ಹೀಗಾಗಿ ಇವತ್ತು ಎಲ್ಲಿ ಫಲಿತಾಂಶಗಳು ಕಮ್ಮಿ ಆಗಿದೆ, ಯಾವ ಶಾಲೆಯಲ್ಲಿ ಕಮ್ಮಿ ಆಗಿದೆ, ಯಾಕೆ ಕಮ್ಮಿ ಆಯಿತು, ಅಲ್ಲಿ ಶಿಕ್ಷಕರು ಇದ್ರ ಅಥವಾ ಆ ಶಿಕ್ಷಕರಿಗೆ ಕನ್ನಡ ಬರ್ತಾ ಇಲ್ವಾ ಅನ್ನೋದನ್ನು ಇವತ್ತು ಸಮೀಕ್ಷೆ ಮಾಡಬೇಕು. ಅಲ್ಲಿಂದ ಈ ಶಿಕ್ಷಣ ಇಲಾಖೆಯವರು ಬಂದು ಒಂದು ಸಮಿತಿ ರಚನೆ ಮಾಡಿ ಅದಕ್ಕೊಂದು ಏನಕ್ಕೆ ಈ ಕಾರಣ ಹುಡುಕ್ಬೇಕಾಗಿದೆ. ಇವತ್ತು ಏನಾಗಿದೆ, ಸೌಲಭ್ಯಗಳು ನೋಡಿ, ಇವತ್ತು ಕೆಲವು ಕಡೆಗೆ ಬಸ್ಗಳಿಲ್ಲ. ಈ ಸಲ ಒಂದು ಇದಕ್ಕೆ ನಮ್ಮ ಕನ್ನಡ ಶಾಲೆ ಮಕ್ಕಳ ಪರಿಸ್ಥಿತಿ ಆಗಿದೆ ಅಂದರೆ, ಈ ಬಿಟ್ಟಿ ಭಾಗ್ಯಗಳು, ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಈ ಬಿಟ್ಟಿ ಭಾಗ್ಯ
ಭಾಗ್ಯಗಳಿಂದ ಇವತ್ತೇನಾಗಿದೆ, ಕನ್ನಡ ಶಾಲೆ ಮಕ್ಕಳಿಗೆ ಬಸ್ಗಳು ಸಿಗ್ತಾ ಇಲ್ಲ. ಬೆಳಗ್ಗೆ ಅವ್ರು ಹೋಗ್ಬೇಕು ಅಂದ್ರೆ ಎಲ್ಲೋ ಜೋಕಾಲೆ ತರ ಬಾಗ್ಲಲ್ಲಿ ಹೋಗ್ತಾರೆ. ಇವತ್ತು ಸರಿಯಾಗಿರೋ ವ್ಯವಸ್ಥೆಗಳಿಲ್ದಿರೋದ್ರಿಂದ ಕನ್ನಡ ಶಾಲೆ ಇವತ್ತೇನಾಗಿದೆ, ಖಾಸಗಿ ಶಾಲೆಗಳು ನೀವು ಹಳ್ಳಿಗೆ ಹೋದ್ರಿ ನಾಯಿ ಕೋಡೆಗಳ ತರ ಇದಾವೆ. ಯಾರ್ದು ಎಲ್ಲ ಈ ಒಂದು ರಾಜಕಾರಣಿಗಳ ಪುಡಾರಿಗಳ ಹಿನ್ನೆಲೆ ಇರೋದು, ರಾಜಕಾರಣಿಗಳದ್ದು ಇವ್ರದೇ ಇರೋದು. ಖಾಸಗಿ ಶಾಲೆಯವ್ರು ಏನು ಮಾಡ್ತಾರೆ, ಮನೆ ಬಾಗಿಲಿಗೆ ಇವತ್ತು ಟೆಂಪೋಗಳನ್ನು ಬಸ್ಗಳನ್ನು ಕಳಿಸೋ ವ್ಯವಸ್ಥೆ ಮಾಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಹೇಗೋ ಪಾಪ ಕಷ್ಟಪಟ್ಟು ಸರ್ಕಾರಿ ಶಾಲೆ ಹುಡುಗರು ಇವತ್ತು ಬಸ್ಸಲ್ಲಿ KSRTC ಬಸ್ಸಲ್ಲಿ ಹೋಗ್ತಾ ಇದ್ರು, ಸರ್ಕಾರಿ ಬಸ್ಸಲ್ಲಿ. ಇವತ್ತು ಅದನ್ನು ಒಂದು ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟಿವರು. ಸರಿಯಾಗಿರೋ 100 ಬಸ್ ಇದ್ರೆ 40 ಬಸ್ ಮಾತ್ರ ರೋಡ್ ಮೇಲೆ ಬಿಟ್ಟು ಆ 40 ಬಸ್ಸಲ್ಲೂ ಇವತ್ತು ಶಾಲೆಗೆ ಹೋಗದೇ ಇರೋ ತರ ಮಾಡಿಟ್ಟಿದ್ದಾರೆ. ಇದು ಒಂದು ಕಾರಣ ಇರ್ಬೋದು. ಇದನ್ನು ಕೂಲಂಕುಷವಾಗಿ ಒಂದು ತನಿಖೆ ಮಾಡಬೇಕು, ಒಂದು ಸಮಿತಿ ರಚನೆ ಮಾಡಬೇಕು. ಇದು ಯಾವುದೋ ಒಂದು ದುಡ್ಡು ಹಗರಣ ಆದ್ರೆ ಮಾಡ್ತಾರೆ, ಯಾರೋ ಒಬ್ಬರಿಗೆ ತೊಂದರೆ ಆದ್ರೆ ಮಾಡ್ತಾರೆ. ಯಾಕೆ ಶಿಕ್ಷಣದ ಬಗ್ಗೆ ಇಷ್ಟೊಂದು ತಾತ್ಸಾರ ನಿಮಗೆ, ಅದು ಕನ್ನಡ ಭಾಷೆ ಬಗ್ಗೆ ತಾತ್ಸಾರ? ಇವತ್ತು ನೋಡಿ, ಆಮೇಲೆ SLC 1 ನೀವೆಲ್ಲ ಮಾಧ್ಯಮದಲ್ಲಿ ಹೇಳ್ತೀರಾ, ನಾವು ಹೇಳೋದು 1ನೇ ಕ್ಲಾಸಿಂದ ಎಷ್ಟು ಮಾಡಲಿ, 1ನೇ ಕ್ಲಾಸಲ್ಲಿ ಎಷ್ಟು ಜನ ಕನ್ನಡ ವಿದ್ಯಾರ್ಥಿಗಳು ಪಾಸ್ ಆದ್ರು ಅಥವಾ ಶಾಲೆ ಶಿಕ್ಷಕರೇ ಪಾಸ್ ಮಾಡಿದ್ದಾರೆ. 2ನೇ ಕ್ಲಾಸ್ ಇದನ್ನ 9ನೇ ಕ್ಲಾಸ್ ವರೆಗೂ ಅದನ್ನ ನೋಡ್ಕೊ ಬಂದಾಗ SLCಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗ್ತಾರೆ. ಸರ್, ಮಾತೃಭಾಷೆ ಕನ್ನಡ ಯಾಕೆ ಕನ್ನಡದಲ್ಲಿ ಫೇಲ್ ಆಗೋದಕ್ಕೆ ಕಾರಣ ಏನಿರ್ಬೋದು? ವಾಸ್ತವಿಕ ಅಂಶದಲ್ಲಿ ಒಬ್ಬ ಶಿಕ್ಷಕರಾಗಿ ಯಾವೆಲ್ಲ ಅಂಶಗಳಿದೆ? ಮೊದಲನೇದಾಗಿ ಈ ಬಾರಿ ಬಂದಂಥ ಫಲಿತಾಂಶ, ತಾವೆಲ್ಲ ಅಂಕಿಅಂಶ ಏನು ಕೊಟ್ಟಿದ್ರಿ ಅವೆಲ್ಲ ಸತ್ಯವಾದ ಅಂಶಗಳೇ. ನಮ್ಮ ಎಜುಕೇಷನ್ ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ, ನಾವೆಲ್ಲ ಚಿಕ್ಕಂದ ನಾವು ಓದ್ಕೊಂಡು ಬಂದಿರತಕ್ಕಂಥ ಸರ್ಕಾರಿ ಶಾಲೆಗಳಲ್ಲೇ ಅವತ್ತಿನ ವ್ಯವಸ್ಥೆ ಮತ್ತು ಅವತ್ತಿನ ಪಾಲಕರ ಮೆಂಟಾಲಿಟಿ, ಸೊಸೈಟಿ ಅವಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ಬದಲಾವಣೆ ಆಗಿದೆ. ನಮ್ಮ ಎಜುಕೇಷನ್ ಸಿಸ್ಟಮ್ಗೆ ಒಂದಷ್ಟು ಲಾಂಗ್ ಟೈಮ್ ಪೀರಿಯಡ್ ಬೇಕು ಒಂದು ಬದಲಾವಣೆಗಾಗಿ. ನಮಗೇನಾಗ್ತದೆ, ಇವತ್ತು ಮ್ಯಾಗ್ನೆಟ್ ಶಾಲೆಗಳನ್ನು ಓಪನ್ ಮಾಡಿ ಸರ್ಕಾರ, ಒಂದು ಅದ್ಭುತ ಕಲ್ಪನೆ ಅದು. ಆದರೆ ಟೈಮ್ ಬೇಕು ಅದಕ್ಕೆ. ಹೇಗೆ ಅಂತ ಹೇಳ್ತೀವಿ, ನಾನು ಮಲೆನಾಡಲ್ಲೂ ಕೂಡ ಕೆಲಸ ಮಾಡಿ ಬಂದಿದ್ದೀನಿ. ಅತ್ಯಂತ ಕಡಿಮೆ ಇರತಕ್ಕಂಥ ಮಕ್ಕಳಿರ್ತಕ್ಕಂಥ ಶಾಲೆಗಳವೆಲ್ಲ. ಇವತ್ತು ಹೈದರಾಬಾದ್ ಕನ್ನಡದಲ್ಲಿ ಕೆಲಸ ಮಾಡ್ತೀನಿ, ನೂರಾರು ಮಕ್ಕಳು ಇರ್ತಕ್ಕಂಥ ಒಂದು ಕ್ಲಾಸ್ ಮೇಲೆ 80 ಮಕ್ಕಳು. ಮಲೆನಾಡಲ್ಲಿ ಇಡೀ ಶಾಲೆಗೆ 80 ಮಕ್ಕಳು. ಎರಡರಲ್ಲೂ ಕೆಲಸ ಮಾಡ್ತಾ ಅನುಭವ ನನಗಿರೋದ್ರಿಂದ, ಮಲೆನಾಡಲ್ಲಿ ನಿಮಗೆ 10 ಮಕ್ಕಳು, 1 ಶಾಲೆ, 2 ಎಕರೆ ಜಾಗ. ಓಕೆ. ಇಲ್ಲಿ 500ರಿಂದ 700 ಮಕ್ಕಳು, 1/4 ಎಕರೆ, 10 ಬಿಲ್ಡಿಂಗು. ಅಲ್ಲೇನಾಗ್ತದೆ, ನಿಮಗೆ ಮ್ಯಾಗ್ನೆಟ್ ಶಾಲೆ ತಂದಿರೋ ಉದ್ದೇಶ ಮತ್ತು ಬೈಲ್ವಂಗಲ್ ಅಂದರೆ LKGಯಿಂದ ಮಗು PUC ತನಕ ಒಂದೇ ಕಾಂಪೌಂಡ್ ಒಳಗೆ ಮಾಡಬೇಕು ಅಂತ ತಂದಿದ್ದಾರೆ. ಉದ್ದೇಶ ಅಷ್ಟೇ. ನೀವೇನು ಹೇಳ್ತಿದ್ದೀರಿ, ಕನ್ನಡ ಇರ್ಬೋದು, ಎನಿ ಸಬ್ಜೆಕ್ಟ್ ಇವತ್ತು ಕನ್ನಡದಲ್ಲಿ ಹೆಚ್ಚಾಗಿದೆ ಅನ್ನೋದು ನೀವು ಪ್ರಸ್ತಾಪ ಮಾಡ್ತಿದ್ದೆವು. ಸಂಪೂರ್ಣ ಶಿಕ್ಷಣವನ್ನು ಒಂದು ಮಗು ಆ ಸೂರಡಿಗೆ ಎಲ್ಲ ಸಬ್ಜೆಕ್ಟು ಸಿಗ್ತದೆ ಅಲ್ಲಿ. ಈಗ ಅಲ್ಲೇನಾಯ್ತು, ನಿಮಗೆ 10 ಮಕ್ಕಳು, ಒಬ್ಬರೇ ಟೀಚರು. ಇಲ್ಲಿ 700 ಮಕ್ಕಳು, ಅದೇ 5-6 ಟೀಚರ್ಸು. ಎಲ್ಲಿ ನಮಗೆ ಕೊಡ್ಲಿಕ್ಕಾಗುತ್ತೆ? ಇವನ್ನೆಲ್ಲ ಕ್ರೋಢೀಕರಿಸಿ ಒಂದು ಸೂರ್ಯನಡಿ ಒಳಗಡೆ ತರಲಿಕ್ಕಾದಾಗ ನೀವೇನು ಹೇಳ್ತಾ ಇದ್ದೀರಿ, ಆ ವಿಷಯವಾರು ಮತ್ತು ಕೌಶಲ್ಯ, ಸ್ಪೋರ್ಟ್ಸ್, ಯೋಗ, ವ್ಯಾಲ್ಯೂ ಎಜುಕೇಷನ್, ಆಲ್ ಸಬ್ಜೆಕ್ಟ್ ಎಲ್ಲವೂ ಅಲ್ಲಿ ಬರ್ತದೆ. ನೀವು 10 ಮಕ್ಕಳಿರೋ ಶಾಲೆಯಲ್ಲಿ ಅಷ್ಟು ಸಬ್ಜೆಕ್ಟ್ ತಂದು ಟೀಚರ್ಸ್ನ 10 ಮಕ್ಕಳಿಗೆ 10 ಟೀಚರ್ ಕೊಡ್ಲಿಕ್ಕೆ ಆಗಲ್ಲ. ಓಕೆ. 500 ಮಕ್ಕಳನ್ನ ಒಂದು ಕಡೆ ಸೇರಿಸಿ LKGಯಿಂದ PUC ತನಕ, ಅಪ್ ಟು PUC ತನಕ ಆ ವಿಚಾರದಲ್ಲಿ ಗೊಂದಲ ಇದೆ ಸರ್. ಸರ್ಕಾರಿ ಶಾಲೆಗಳನ್ನೇ ಮುಚ್ಚಿಬಿಡ್ತಾರೆ ಅನ್ನುವಂಥ ಆರೋಪಗಳು ಬರ್ತಾ ಇಲ್ಲ. ಒಂದು ಸರ್ ಅದಕ್ಕೆ ಹೇಳ್ತೀನಿ, ಸರ್ಕಾರಿ ಶಾಲೆಗಳು ಅದಕ್ಕೆ ಹೇಳಕ್ಕೆ ಬಂದೆ. ಎಜುಕೇಷನ್ ಸಿಸ್ಟಮ್ ಬದಲಾವಣೆ ಆಗಬೇಕು ಅನ್ನೋದಾದ್ರೆ ನಾವು ಒಂದಷ್ಟು ಸ್ಯಾಕ್ರಿಫೈಸಿಗೆ ಬರಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ನೀವು ವ್ಯಾಲ್ಯೂ ಎಜುಕೇಷನ್ ಶಿಕ್ಷಕರನ್ನು ಕೊಡುವಂತ ಶಕ್ತಿ ಸಾಮರ್ಥ್ಯ ಸರ್ಕಾರಕ್ಕಿಲ್ವಾ? ಅದನ್ನ ಅದು ಒಂದು ಪಾರ್ಟ್ ಸರ್. ಒಂದು ನಾನು ಆಸ್ ಎ ಟೀಚರ್ ನಾನು ಫೇಸ್ ಮಾಡಿರ್ತಕ್ಕಂಥ 2 ವಿಭಿನ್ನ ರೀತಿಯಲ್ಲಿ ಇರ್ತಕ್ಕಂಥ. ಇನ್ನೊಂದು ಸರ್, ನಮಗೆ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಶಾಲೆಗಳು ಒಟ್ಟೊಟ್ಟಿಗೆ ಇದಾವೆ. ಹೌದು. ಪಾಲಕರು ಹೇಗಿದ್ದಾರೆ ಅಂತ ಹೇಳಿದ್ರೆ, ನಾವು ಅಡ್ಮಿಷನ್ ಕೂತ್ಕೋತೀವಿ. ಅಡ್ಮಿಷನ್ ಕೂತ್ಕೊಂಡಾಗ ನಾನು ಫಸ್ಟ್ ಕನ್ನಡಕ್ಕೆ ಫಾರ್ಮ್ ಫಿಲಪ್ ಮಾಡಿಸ್ತೀನಿ, ಬಟ್ ಪಾಲಕರದಿಲ್ಲ. ಇಲ್ಲ ಸರ್, ಫಸ್ಟ್ ನನಗೆ ಇಂಗ್ಲೀಷ್ ಮೀಡಿಯಂಗೆ ಕೊಡಿ. ಗಲಾಟೆ. ನೀವು ನಂಬ್ತೀರ ಬಿಡ್ತೀರ, ಬೆಂಗಳೂರಲ್ಲಿ ಶಾಲೆ ಇದೆ, 1200 ಮಕ್ಕಳು ಓದುವಂಥ ಸರ್ಕಾರಿ ಶಾಲೆಗೆ ಇಂಗ್ಲೀಷ್ ಮೀಡಿಯಂ ಸೇರಿಸಲಿಕ್ಕೆ ರಾತ್ರಿ 3 ಗಂಟೆಗೆ ಹೋಗಿ ಕ್ಯೂ ಹಚ್ತಾ ಇದ್ದಾರೆ ಸರ್. ಓಕೆ. ಇಂಗ್ಲೀಷ್ ಮೀಡಿಯಂಗೆ. ಸೊ ನಾನು ಹೇಳೋದು ಒಬ್ಬರ ತಪ್ಪಲ್ಲ, ಪಾಲಕರದಿರ್ಬೋದು, ಮೇಷ್ಟ್ರಗಳದಾಗ್ಬೋದು, ಸರ್ಕಾರದಂತಲ್ಲ. ಇದು ಒಂದು ಚೈನ್ ಸಿಸ್ಟಮು ಸರ್. ಪಾಲಕ, ಶಿಕ್ಷಕ, ಸರ್ಕಾರ, ಇಲಾಖೆ ಒಟ್ಟಿಗೆ ಕೆಲಸ ಮಾಡಿದಾಗ ನಿಮಗೆ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಬೋದು. ನಾವೇನೆಲ್ಲ ಕಷ್ಟಪಡ್ತೀವಿ, ನಾವೇನೆಲ್ಲ ಪ್ರಯತ್ನ ಮಾಡ್ತೀವಿ, ನೀವು ಪಾಲಕರ ಕಡೆಯಿಂದ ಸ್ಪಂದನೆ ಸಿಗದಾಗೂ ಫೇಲ್ ಆಗ್ತದೆ. ಒಂದು. ಇನ್ನೊಂದು ಸೋಷಿಯಲ್ ಮೀಡಿಯಾ,
ಓಕೆ. ಎಸ್, ನಾವು ಎಷ್ಟೋ ಕನ್ನಡ ಪದಗಳು ಇಂಗ್ಲೀಷ್ ನಮ್ಮ ಹೋರಾಟಗಾರರು ಹೇಳಿದ ಹಾಗೆ ನಮ್ಮ ಮನೆಯಲ್ಲೇ ಕನ್ನಡದ ಪದಗಳನ್ನು ಪ್ರಯೋಗ ಮಾಡೋ ಪ್ರಯತ್ನಗಳನ್ನು ಕೂಡ ನಾವು ಮಾಡೋದಿಲ್ಲ. ಓಕೆ. ಎಷ್ಟೋ ಹಳ್ಳಿಯ ಅನಕ್ಷರಸ್ಥನು ಕೂಡ ಒಂದಷ್ಟು ಪದಗಳನ್ನು ನೀವು ನನ್ನ ಮಗಳಿಗೆ ಯಾರು ಬೇಕು ವರ ಅಂತ ಹೇಳಿದ್ರೆ ಇಂಜಿನಿಯರ್ ಅಂತ ಹೇಳ್ತಾನೆ, ಅಭಿಯಂತರ ಬೇಕಂತ ಹೇಳುವಂತಹ ಕನ್ನಡ ಪದಗಳ ಇದಿಲ್ಲ ಸರ್. ಹಾಗಾಗಿ ಇದನ್ನು ನಾವು ತುಂಬ ಎಳಿತಾ ಹೋದಾಗ ಅದಕ್ಕೆ ಕಷ್ಟ ಆಗ್ಬೋದು. ಆದರೆ ನಾನು ಹೇಳುವಂಥದ್ದು ಇಂಗ್ಲೀಷ್ ಅನ್ನುವಂಥದ್ದು ಇವತ್ತು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದನ್ನು ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕೆ ನಮ್ಮ ಶಾಲೆಗಳಿಗೆ ಅದನ್ನು ತಂದರು ಅಂತ ಹೇಳಿದ್ರೆ ಮಗುವಿಗೆ ಕನ್ನಡವನ್ನು ಕಲಿಸುವುದು ನಮ್ಮ ಮಾತೃಭಾಷೆ, ಅದು ಅದಕ್ಕೆ ಹೆಮ್ಮೆ ಇರಬೇಕು ನನಗೆ. ಅದು ಒಂದು ಭಾಗ. ವಿದ್ಯಾರ್ಥಿಯನ್ನು ಮುಗಿಸಿ ಸ್ಪರ್ಧಾತ್ಮಕ ಜಗತ್ತಿಗೆ ಹೋಗಬೇಕು ಅನ್ನುವಂಥ ಸಂದರ್ಭ ಬಂದಾಗ, ಬದುಕಬೇಕು, ಅವನು ಜೀವನ ನಡೆಸಬೇಕು ಅಂತಂದಾಗ ಅಷ್ಟೇ ಇನ್ನೊಂದು ಭಾಷೆಯ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ಇಲಾಖೆ ಏನು ಮಾಡ್ತಾ ಇದೆ ಅಂತ ಎರಡೂ ಸಬ್ಜೆಕ್ಟ್ಗಳನ್ನು ಬೈಲವಂಗಲ್ ಅಂತೇಳಿ ದ್ವಿಭಾಷಾ ಮಾಧ್ಯಮವನ್ನು ತರಲಿಕ್ಕೆ ಹೊರಟಿದ್ದೆ ಆ ಕಾರಣಕ್ಕಾಗಿ. ಇದು ಯಾಕೆ ಅಂತ ಹೇಳಿದ್ರೆ ಮಗುವಿನ ನಂತರದ ಬದುಕು, ಎಲ್ಲಿ ನನ್ನ ನಂಬಿರ್ತಕ್ಕಂಥ ಕುಟುಂಬವನ್ನು ಸಾಕ್ಲಿಕ್ಕೆ ಬೇಕಲ್ಲ, ಅದು ಆ ಕನ್ನಡ ಅನ್ನೋಂಥದ್ದು ನನ್ನೊಳಗಿನ ಆತ್ಮದ ಭಾಷೆ, ಅದು ಎಲ್ಲಿ ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ. ನೀವು ಹೇಳ್ದಂಗೆ ಫೇಲ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರಿಪಡಿಸುವ ಯಾವ ಪ್ರಯೋಗಗಳನ್ನು ಮಾಡಬೇಕು ಅಂತಂದ್ರೆ ಮಾಡಬೇಕು. ಜೊತೆಗೆ ಸ್ಪರ್ಧಾತ್ಮಕ ಜಗತ್ತಿಗೆ ಮಗುವನ್ನು ಸಿದ್ಧ ಮಾಡುವಂಥದ್ದು ಕೂಡ ಇಲಾಖೆಯ ಜವಾಬ್ದಾರಿ ಇದೆ. ಆ ಕಾರಣಕ್ಕಾಗಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಸರ್. ಎಸ್ ಸರ್, ಬರ್ತೀನಿ. ನಿಮ್ಮ ಪಾಯಿಂಟು ಒಂದಿದೆ. ಆ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು ಕನ್ನಡವನ್ನು ಬಳಕೆ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಬೇರೆ ಬೇರೆ ಭಾಷೆಗಳು ಜಾಸ್ತಿ ಆಗ್ತಾ ಇದೆ ಅಂತ. ಒಂದು ಭಾಷೆ ಪ್ರತಿರೋಧವಾಗಿ ಎದುರುಗಡೆ ಬಂದಾಗ ಅದ್ರ ವಿರುದ್ಧವಾಗಿ ಬೆಳೆದು ನಿಲ್ಲುವಂಥ ಕೆಪಾಸಿಟಿ ನಮ್ಮಲ್ಲಿ ಬರಬೇಕು ಅನ್ನೋದು ನನ್ನ ಪ್ರಶ್ನೆ ಸರ್. ಯಾವುದೋ ಇಂಗ್ಲೀಷ್ ಬರುತ್ತೆ, ತೆಲುಗು ಬರುತ್ತೆ, ತಮಿಳು ಬರುತ್ತೆ, ಮಲಯಾಳಂ ಬರುತ್ತೆ. ಆ ಭಾಷೆಗಳಿಗೆ ಬಂದಾಗ ಅದನ್ನು ನಮ್ಮ ಬೌದ್ಧಿಕ ಕಾರಣಕ್ಕಾಗಿನೋ ಸ್ಪರ್ಧಾತ್ಮಕ ಕಾರಣಕ್ಕಾಗಿನೋ ಅದನ್ನು ಬಳಕೆ ಮಾಡೋದನ್ನು ನಾವು ಒಪ್ಪಿಕೊಳ್ಳೋಣ. ಆದರೆ ನನ್ನ ಸ್ವಂತಿಕೆಯನ್ನು ಯಾವತ್ತು ಬಿಡಬಾರ್ದು ಅನ್ನೋ ನನ್ನ ಪ್ರಶ್ನೆ. ಆ ವಿಚಾರಕ್ಕೆ ಬರ್ತೀನಿ ಸರ್. ನನ್ನೊಂದು ಬೇಸಿಕ್ ಪ್ರಶ್ನೆ. ಅವರು ಹೇಳಿದರು KPC ಅಂದರೆ ಶಾಲೆಗಳನ್ನು, ಮಾದರಿ ಶಾಲೆಗಳನ್ನು ತರ್ತಾ ಇದ್ದಾರೆ, ಎಲ್ಲವೂ ಕೂಡ ಆಗ್ತಾ ಇದೆ, ಅದರಿಂದ ನಾವು ಒಂದು ಬದಲಾವಣೆಗಳನ್ನು ಮಾಡಬಹುದು ಇತ್ಯಾದಿ ಇತ್ಯಾದಿ. ಸರ್, ಇಷ್ಟು ವರ್ಷಗಳ ಕಾಲ ಆ ವ್ಯವಸ್ಥೆ ಇಲ್ಲದೇ ಇದ್ದಾಗಲೂ ಕೂಡ ಕನ್ನಡದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ರು. ಕನ್ನಡವನ್ನು ಮೇನ್ ಸ್ಟ್ರೀಮ್ ಆಗಿ PUC ಮತ್ತು ಡಿಗ್ರಿಗಳಲ್ಲಿ ತೆಗೆದುಕೊಳ್ಳುವಂಥ ಅವಕಾಶಗಳು ಹೆಚ್ಚಾಗಿತ್ತು. ಬಟ್ ಇವತ್ತು ಅದು ಕಡಿಮೆ ಆಗ್ತಿದೆ ಅಲ್ಲ, ಕಾರಣ ಏನದಕ್ಕೆ? ಸರ್, ಈ ವಿಚಾರವಾಗಿ ನಾವು ಡಿಸ್ಕಷನ್ಸ್ ಮಾಡ್ತಾ ಹೋದರೆ ಕನ್ನಡ ಭಾಷೆಯ ಕಲಿಕೆ ವಿಚಾರವಾಗಿ ಇದು ಇವತ್ತಾಗಿರುವಂಥದ್ದಲ್ಲ, ನಿನ್ನೆ ಆಗಿರುವಂಥದ್ದಲ್ಲ. ಸುಮಾರು 10-15 ವರ್ಷಗಳಿಂದ ಹಂತವಾಗಿ ನಿಧಾನಕ್ಕೆ ಕನ್ನಡವನ್ನು ಅಸಡ್ಡೆ ಮಾಡ್ತಾ ಬಂದಂಥ ಪರಿಣಾಮ ಇದಾಗಿದೆ. ಈಗ ಮೊದಲು ನಾವು ಶಾಲಾ ವಿಚಾರವಾಗಿ ನೋಡೋದಾದ್ರೆ, ಈಗ ನಮ್ಮ ಸ್ನೇಹಿತರು ಮಾತನಾಡ್ಬೇಕಾದಾಗ ಅವರು ಸರ್ಕಾರಿ ಶಾಲೆ ಆಯ್ತಾ, ಮತ್ತು ಹೋರಾಟಗಾರರು ಹೇಳ್ಬೇಕಾದಾಗ ಸರ್ಕಾರಿ ಶಾಲೆ ಸರ್ಕಾರಿ ವ್ಯವಸ್ಥೆ ಬಗ್ಗೆನೇ ಹೇಳಿದ್ರು. ಆದ್ರೆ ಖಾಸಗಿ ಶಾಲೆನಲ್ಲಿ ಕೂಡ ಕನ್ನಡದಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಇಲ್ಲಿ ಸರ್ಕಾರಿ ಖಾಸಗಿ ಅನ್ನೋ ವಿಚಾರ ಬೇಡ. ಮೊದಲು ಬಂದಿರುವಂಥದ್ದು ಏನಾಗಿದೆ ಅಂದ್ರೆ, ನಮ್ಮವ್ರು ಏನಪ್ಪಾ ಅಂತಂದ್ರೆ, ನಾವು ಯಾವಾಗಲೂ ನನ್ನ ತಾಯಿ ಆಯ್ತಾ, ನಮ್ಮಲ್ಲಿ ಕನ್ನಡಿಗರ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಹೋಗ್ತೀವಿ. ಕನ್ನಡಿಗರ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಕನ್ನಡ ಕನಿಷ್ಠ ಉಳಿದಿದ್ದೆಲ್ಲವೂ ಶ್ರೇಷ್ಠ. ಕನ್ನಡ ನಾಡು ನುಡಿ ಆಚಾರ ವಿಚಾರ ಕನ್ನಡದ ಸಂಸ್ಕೃತಿ ಒಂದ್ ರೀತಿ ಕನಿಷ್ಠ, ಉಳಿದಿದ್ದೆಲ್ಲವೂ ಶ್ರೇಷ್ಠ. ಉದಾಹರಣೆ ಹೇಳ್ತಾ ಹೋಗೋದಾದ್ರೆ, ರಾಗಿ ಮುದ್ದೆ ತಿಂದ್ರೆ ಒಂಥರ ಕನಿಷ್ಠವಾಗಿ ನೋಡ್ತಾರೆ, ಅದೇ ಕಚೋರಿ ತಿನ್ನೋನ ಶ್ರೇಷ್ಠವಾಗಿ ನೋಡ್ತಾರೆ. ನಮ್ಗೆ ಆ ಬೇರೆಯವರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಮನೋಭಾವ ಬಂದಿದೆ. ಸೊ ಹಾಗಾಗಿ ನಾವು ಬಹಳ ಸಲ ಹೇಳ್ತಾ ಹೋಗ್ತೀವಿ, ನಾವು ನಿರಾಭಿಮಾನಿ ಕನ್ನಡಿಗರು. ಇವತ್ತು ಕನ್ನಡದಲ್ಲಿ ನಂಗೆ ಬಹಳ ಸಲ ಆಂಧ್ರಕಾರ ಓದಕ್ಕೆ ಹೇಳ್ತಾರೆ, ಇಡೀ ಕರ್ನಾಟಕದಲ್ಲಿರುವಷ್ಟು ಹೋರಾಟಗಾರರು ಅಥವಾ ಕನ್ನಡ ಪರ ಹೋರಾಟ ಸಂಬಂಧಪಟ್ಟಂತ ಸಂಘಟನೆಗಳು ಯಾವ ರಾಜ್ಯದಲ್ಲಿ ಯಾವ ಭಾಷೆಗಿಲ್ಲ, ಯಾಕೆ ಅಂತ ಯಾರೊಬ್ಬ ನಮ್ಮ ಸ್ನೇಹಿತರು ಕೇಳಿದವನು ಮಾತಾಡಿದೆ. ಆ ರಾಜ್ಯಗಳಲ್ಲಿ ಅವರಿಗೆ ಸಂಘಟನೆ ಮತ್ತು ಹೋರಾಟದ ಅವಶ್ಯಕತೆನೇ ಇಲ್ಲ. ಆ ಭಾಷಾ ಅಭಿಮಾನ ಅನ್ನುವಂಥದ್ದು ಅವರಲ್ಲಿ ತಿಳ್ಕೊಂಡು ಬಂದಿದೆ. ಸೊ ಆದ್ರೆ ನಮ್ಮಲ್ಲಿ ಹಂಗಾಗಿಲ್ಲ. ಸೊ ಇವತ್ತು ಬಹುಶಃ ಹೋರಾಟಗಾರರು ಇಲ್ಲದೆ ಹೋಗಿದ್ರೆ ಬಹುಶಃ ಇಷ್ಟೊತ್ತಿಗೆ ಸಂಪೂರ್ಣವಾಗಿ ಕನ್ನಡನ ತೃತೀಯ ಭಾಷೆಗೂ ಹಾಕ್ಬಿಟ್ಟು ಅಥವಾ ಕನ್ನಡನೇ ಬೇಡ ಅನ್ನುವಂತಹ ನಿಧಾನಕ್ಕೆ ಸರ್ಕಾರದ ವ್ಯವಸ್ಥೆನೂ ಬರ್ತಿತ್ತು, ಜನರು ಬರ್ತಿದ್ರು. ಸೊ ಅದು ಒಂದು ಕಾರಣ. ಎರಡನೇ ಕಾರಣ ಏನಾಗಿದೆ ಅಂದ್ರೆ, ಬಹಳ ದುಃಖಕರ ಸಂಗತಿ ಏನಂತಂದ್ರೆ, ನಾನು ಬಹುಶಃ ಸ್ಕೂಲ್ ಮಕ್ಕಳಿಗೂ ಪಾಠ ಮಾಡ್ತೀನಿ, ಕಾಂಪಿಟೇಟಿವ್ ಎಕ್ಸಾಮ್ ಬರುವಂಥ ಮಕ್ಕಳಿಗೂ ಪಾಠ ಮಾಡ್ತಾ ಹೋಗ್ತಿದ್ವಿ ಸರ್. ಇವತ್ತು SLCನಲ್ಲಿ ನೀವು ಹೇಳ್ತಾರೆ 96% ಬಂದಿದೆ ಕನ್ನಡದಲ್ಲಿ ಅನ್ನುವಂಥದ್ದು, ಅದು ಶುದ್ಧ ಸುಳ್ಳು. ದಾಖಲೆಗಳಲ್ಲಿ ಕೊಟ್ಟಿರೋದು ಅಷ್ಟೇ ಬಿಟ್ರೆ, ಕರೆಕ್ಟಾಗಿ ಇವತ್ತು ಪೇಪರ್ ಇಟ್ಕೊಂಡು ವ್ಯಾಲ್ಯೂಯೇಷನ್ ಮಾಡಿ ನನಗೆ ಕೊಡ್ಲಿ ಸರ್ 50% ಕ್ರಾಸ್ ಆದ್ರೆ ಕೇಳಿ. ಇದು ಸತ್ಯ, ವಾಸ್ತವದ ಸತ್ಯ. ಇವತ್ತೇನು SLC 94% ಬಂದಿದೆಯಲ್ವಾ, ಅಷ್ಟೂ ಮಕ್ಕಳ ಪತ್ರಿಕೆಗಳು ಕನ್ನಡ ಅಷ್ಟಲ್ಲ, ನೀವು ಸೈನ್ಸ್ ಆಗಲಿ ಮ್ಯಾಥ್ಸ್ ಆಗಲಿ ಸೋಷಿಯಲ್ 625 ಅಂಕಗಳನ್ನು 7 ಜನ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಸರ್. ಇಲ್ಲ ಇದ್ರೆ ಸರ್, ಅದು ಸತ್ಯ ಒಪ್ಕೋತೀವಿ. ಆದ್ರೆ ನಾನು ಹೇಳ್ತಾ ಇರುವಂತದ್ದು 96% ಏನು ಇವತ್ತು 94% ಏನು ಬಂದಿದೆ SSLC ಫಲಿತಾಂಶ, ಕರೆಕ್ಟಾಗಿ ರಿವ್ಯಾಲ್ಯೂಯೇಷನ್ ಮಾಡಿಸಿದ್ದೆ ಆದ್ರೆ ಆಯ್ತಾ 50%ಗೂ ಆಯ್ತಾ ಕ್ರಾಸ್ ಆಗೋದಿಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಡೈಲ್ಯೂಟ್ ಮಾಡಿದ್ದಾರೆ. ಇವತ್ತು ಬಂದಿರುವಂತದ್ದು ಇವ್ರೇನು ನಮ್ಮ ಸಾಧನೆ ಇದೆ, ಸಾಧನೆ ಅಲ್ಲ. ಇವರು ಮಾರ್ಕ್ಸ್ ಕೊಟ್ಟು ಹೇಳ್ಕೊತಾ ಇರೋದು ಬಿಟ್ಟರೆ ಸರ್ಕಾರದ ವ್ಯವಸ್ಥೆಯಲ್ಲಿ ವ್ಯಾಲ್ಯೂಯೇಷನ್ ಅಲ್ಲಿ. ಆಮೇಲೆ ಈ ಉದಾಹರಣೆ ಹೇಳ್ತಾ ಹೋಗ್ತೀವಿ, ಇವತ್ತು ನೀವು 625 ಬೇಡ 125ಕ್ಕೆ ಕನ್ನಡದಲ್ಲಿ 100 ಮಾರ್ಕ್ಸ್ ತಗೊಳ್ಳೋದನ್ನ ಕರೆಸ್ಬಿಟ್ಟು ಕರೆಕ್ಟಾಗಿ ನೀವು 10 ಲೈನ್ನ ಡಿಕ್ಟೇಟ್ ಮಾಡಿ ತಪ್ಪಿಲ್ದಂಗೆ ಬರ್ದ್ರೆ ಕೇಳಿ.
ಆಯ್ತಾ 10 ಲೈನಲ್ಲಿ 20 ತಪ್ಪಿರ್ತವೆ. ಇದು ಇವತ್ತು ನಮ್ಮ ವ್ಯವಸ್ಥೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಬಹುಶಃ ತಪ್ಪು ತಿಳ್ಕೊಬಾರ್ದು. ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಒಂದು ಮಾತು 2-3 ಕಡೆ ಹೇಳ್ತಾ ಇದ್ರು, ಅಧಿವೇಶನದಲ್ಲೂ ಕೂಡ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ನಾವೆಲ್ಲ ಕೊಟ್ಟಿದ್ದೀವಿ, ಶೂ ಕೊಟ್ಟಿದ್ದೀವಿ, ಸಮವಸ್ತ್ರ ಕೊಡ್ತಿದೀವಿ, ಬಟ್ಟೆ ಕೊಡ್ತಿದೀವಿ, ಪುಸ್ತಕ ಕೊಡ್ತಿದೀವಿ. ನಾನು ಹೇಳ್ದೆ ಶಿಕ್ಷಣ ಕೊಡ್ರಿ, ಮೊದಲು ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ರಿ. ಶಿಕ್ಷಕರನ್ನೇ ನೇಮಕ ಮಾಡ್ಕೊಳ್ಳದೆ ನಾನು ಬಟ್ಟೆ ಕೊಟ್ಟೆ, ಬುಕ್ಸ್ ಕೊಟ್ಟೆ ಏನಕ್ಕೆ ಬಂದು ಗೆಸ್ಟ್ ಟೀಚರ್ನ ಅದಕ್ಕಾಗಿ ಕೊಟ್ಟಿರೋದಲ್ವಾ ಸರ್? ಗೆಸ್ಟ್ ಟೀಚರ್ಸ್ಗೆ ನಾವು ತಪ್ಪು ತಿಳ್ಕೊಬೇಡಿ ಸರ್. ಇವತ್ತು ಇವತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮತ್ತೆ ಬೇರೆ ಕಡೆ ಪಾಠ ಮಾಡ್ತಾರಂಥ ಟೀಚರ್ಸಲ್ಲಿ 70% ಕನ್ನಡ ಟೀಚರ್ಸ್ಗೆ ಕನ್ನಡ ವ್ಯಾಕರಣ ಬರಲ್ಲ. ಕನ್ನಡ ಪುಸ್ತಕದಲ್ಲಿ ಏನಿದೆ ಅದನ್ನ ಓದ್ತಾ ಇರ್ಬೇಕಾಗಿರೋದು ಬಿಟ್ರೆ, ಇವತ್ತು ನಾನು ಬೆಳಗ್ಗೆ ಕೂಡ ನಮ್ಮ ಶಾಲೆಗೆ ನಾವೊಂದು ಡೆಮೋ ತಗೋಬೇಕಾದಾಗ MA ಕನ್ನಡ ಮಾಡ್ಕೊ ಬಂದಿರ್ತೀವಿ. ಕೇಳಿದೆ ನಿಮ್ಮ ಇಷ್ಟವಾದ ಸಾಹಿತಿ ಯಾರು? ಗೊತ್ತಿಲ್ಲ. ಪುಸ್ತಕ ಓದಲ್ಲ, ಕನ್ನಡ ಗ್ರಾಮರ್ ಆಯ್ತಾ. ಅವ್ರು ಇನ್ನೂ ಕೂಡ ನಮ್ಗೆ ವರ್ಣಮಾಲೆಯಲ್ಲಿ ಎಷ್ಟಿದಾವೆ ಅಂತ ಹೇಳಿದಾಗ ವರ್ಣಮಾಲೆ ಅವ್ರು ಹೇಳುವಂಥದ್ದು ಅಷ್ಟೇ, ಸ್ವರಗಳು, ವ್ಯಂಜನಗಳು, ಅನುನಾಸಿಕ ಇಷ್ಟೇ. ಈಗ ನಾವೆಲ್ಲ ಓದಿರುವಂಥದ್ದು ಈಗ ನಮ್ಗೆ ಆಯ್ತಾ ಕಂಠ, ಆಯ್ತಾ ತಾಲವ್ಯ, ಕಂಠ ತಾಲವ್ಯ, ಓಷ್ಟ್ಯ, ಮೂರ್ಧನ್ಯ ಇವೆಲ್ಲ ಕನ್ನಡ ಟೀಚರ್ಸ್ಗೆ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಾಗುತ್ತೆ. ಓಕೆ, ಇದು ಸಮಸ್ಯೆ ಆಗ್ತಾ ಇರುವಂಥದ್ದು. ಎರಡನೇದೇನಾಗುತ್ತೆ ಅಂತಂದ್ರೆ, ಇನ್ನ ಪೇರೆಂಟ್ಸ್ ವಿಚಾರ ಮತ್ತು ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಕನ್ನಡನ ನಾವು ಕೊನೆಗೆ ಆಯ್ತಾ ಇರ್ಲಿ ಬಿಡು ಆಮೇಲೆ ನೋಡ್ಕೊಳ್ಳೋಣ. ಕನ್ನಡ ಶಿಕ್ಷಕರನ್ನ ಹೈರ್ ಮಾಡ್ಕೋಬೇಕಾದಾಗ, ಖಾಸಗಿ ಶಾಲೆಗೆ ಹೈರ್ ಮಾಡ್ಕೋಬೇಕಾದಾಗ ಮೊದಲು ಸ್ಯಾಲ್ರಿ ವಿಚಾರ ನೋಡ್ತಾ ಹೋಗ್ತೀವಿ. ನಾನೊಬ್ಬ ಮ್ಯಾನೇಜ್ಮೆಂಟ್ ಅನ್ನೋದು ಶಿಕ್ಷಕನಾಗಿದ್ದ ನಾನು ಮೊದಲು ಪ್ರಿಯಾರಿಟಿ ಏನು ಮಾಡ್ತೀನಿ, ಸೈನ್ಸ್ ಮ್ಯಾಥ್ಸ್ ಅವ್ರನ್ನ ಹೈರ್ ಮಾಡ್ಕೋಬೇಕಾದ್ರೆ 35,000 ಸ್ಯಾಲ್ರಿ ಆಫರ್ ಮಾಡಿದ್ರೆ, ಅದೇ ಕನ್ನಡ ಶಿಕ್ಷಕರನ್ನ ಹೈರ್ ಮಾಡ್ಕೋಬೇಕಾದ್ರೆ ನಾನು 15,000 ನೋಡ್ತೀನಿ ನಾನು ಟೀಚರ್ಸ್ನ. ಓಕೆ, ಇದು ಸಮಸ್ಯೆಗಳಾಗ್ತಾ ಇದೆ ಅಲ್ಲಿ ಮ್ಯಾನೇಜ್ಮೆಂಟ್ ಹೈರ್ ಮಾಡ್ಕೋಬೇಕಾದಾಗ. ಸೊ ಮ್ಯಾನೇಜ್ಮೆಂಟ್ ಕಡೆಯಿಂದ ಟೀಚರ್ಸ್ನ ಹೈರ್ ಮಾಡ್ಕೊಳ್ಳೋದ್ರಲ್ಲೂ ತಾರತಮ್ಯ. ನನ್ನನ್ನು ಸೇರಿಸಿ ಹೇಳ್ತಾ ಇರುವಂಥದ್ದು. ಕನ್ನಡ ಭಾಷೆ ಅಂದ್ರೆ ತಾರತಮ್ಯ ಯಾಕೆ? ಸೈನ್ಸು ಮ್ಯಾಥ್ಸು ಅಂತ ಹೇಳಿದ್ರೆ ಬದುಕಿಗೆ ಬೇಕಾಗುತ್ತೆ, ಕನ್ನಡ ಬೇಕಾಗಲ್ಲ ಅನ್ನೋಂಥ ಆಲೋಚನೆನ ಈ ಆಲೋಚನೆ ಇದೆ. ಹಾಗಾಗಿ ನಮ್ಗೆ ಕನ್ನಡವನ್ನ ಏನಾಗಿದೆ ಮತ್ತು ಅನ್ನದ ಭಾಷೆಯನ್ನಾಗಿ ಮಾಡಬೇಕು. ಕನ್ನಡವನ್ನ ಅನ್ನದ ಭಾಷೆಯನ್ನಾಗಿ ಮಾಡದ ಹೊರತು ಈ ರಾಜ್ಯದಲ್ಲಿ ಸೊ ಕನ್ನಡಕ್ಕೆ ಮುಂದಿನ ದಿನಗಳಲ್ಲಿ ಉಳಿಗಾಲವಿಲ್ಲ. ಆಮೇಲೆ ಪೇರೆಂಟ್ಸ್ ಮನಸ್ಸಲ್ಲೂ ಹಂಗೆ ಬಂದಿದೆ. ಈಗ ಇಂಜಿನಿಯರಿಂಗ್ ನಮ್ಮಲ್ಲಿ ಏನಾಗುತ್ತೆ, ಕಡ್ಡಾಯವಾಗಿ ಇಡೀ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಶಾಲೆಗಳಲ್ಲಿ ಪ್ರಥಮ ಭಾಷೆ ಕನ್ನಡವನ್ನು ಕಡ್ಡಾಯ ಮಾಡಬೇಕು. ಒಂದು. ಎರಡನೇದು, ತಪ್ಪೇನಿಲ್ಲ, ಇಂಜಿನಿಯರಿಂಗ್ ಹೋಗುವಂಥ ವಿದ್ಯಾರ್ಥಿ ಸಾಹಿತ್ಯ ಓದಬಾರ್ದು ಅಂತೇನಿಲ್ಲ. ಇಂಜಿನಿಯರಿಂಗ್ ಇವತ್ತೊಂದು ಕಡ್ಡಾಯವಾಗಿ ಒಂದು ಕನ್ನಡ ಪತ್ರಿಕೆನ ಇಟ್ಟು ಆಯ್ತಾ ಅವ್ರಿಗೆ, ನೀವು ಇಂಜಿನಿಯರಿಂಗ್ ಬಿಡಿ, ದ್ವಿತೀಯ PUC ಸೈನ್ಸ್ ಓದುವಂಥ ವಿದ್ಯಾರ್ಥಿಗಳಿಗೆ ಹೋಗಿ ನೀವು ಪರ್ಸೆಂಟೇಜ್ ಕೇಳಿದ್ರೆ ಅವ್ರು PCMB ಮಾತ್ರ ಪರ್ಸೆಂಟೇಜ್ ಹೇಳ್ತಾರೆ, ಕನ್ನಡ ಇಂಗ್ಲಿಷ್ ಕನ್ಸಿಡರ್ ಮಾಡಲ್ಲ ಅವರು. ನೀವು ಇಂಜಿನಿಯರಿಂಗ್ ಹೋಗಿ ಕನ್ನಡವನ್ನು ಸೇರಿಸಿದ್ರೆ ಆಮೇಲೆ ಅವರು ಆಲೋಚನೆ ಮಾಡೋ ರೀತಿ ಪ್ರಾಬ್ಲಮ್. ನಾನು PUC ಸೈನ್ಸ್ ಓದಂತವನೇ. ಸೊ ನಂದು ಫಿಸಿಕ್ಸ್ ಅಲ್ಲಿ 96 ಅವತ್ತಿಗೆ ಆಯ್ತಾ, ಬಟ್ ಅದು ಕನ್ನಡದಲ್ಲಿ 66. ಬಟ್ ಏನಂದ್ರೆ ನನಗೆ ಆವಾಗ ನಮ್ಗೆ ಹತ್ರ ತುಂಬ್ತಿರು ಕನ್ನಡ ಏನು ಇಂಪಾರ್ಟೆಂಟ್ ಅಲ್ಲ, ಕನ್ನಡ ಏನು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ಮ್ಯಾನೇಜ್ಮೆಂಟು, ಪೇರೆಂಟ್ಸು, ಆಮೇಲೆ ನಮ್ಮ ಸುತ್ತು ಇರುವಂತ ನಮ್ಗೆ ಇದನ್ನೇ ಹೇಳ್ತಾ ಬರ್ತಾರೆ. ಅದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಮೇಡಮ್, ಏನು ಕಾರಣ ನಿಮ್ಮ ಪ್ರಕಾರ ಕನ್ನಡ ಫೇಲ್ ಆಗಿರೋದಕ್ಕೆ? ನಿಜಕ್ಕೂ ಕೂಡ ಒಂದು ಆತಂಕಕಾರಿ. ಯಾಕೆಂದ್ರೆ ಕನ್ನಡವನ್ನ ಒಂದು ಪ್ರಥಮ ಭಾಷೆಯಾಗಿ ತೆಗೆದುಕೊಂಡು ಅದು ತಾಯ್ನಾಡಿನಲ್ಲಿ ಮಾತೃ ಭಾಷೆಯಲ್ಲೇನೆ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೊಂದು ನಿಜಕ್ಕೂ ವಿಷಾದನೀಯ ಸಂಗತಿ ಅಂತ ಹೇಳ್ತೀವಿ. ಎಲ್ಲೋ ಒಂದು ರೀತಿಯ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಎಲ್ಲೋ ಒಂದು ಮೌಲ್ಯಮಾಪನ ಆಗಿರ್ಬಹುದು, ಇಲ್ಲ ತಾಂತ್ರಿಕ ದೋಷ ಏನಾದರೂ ಉಂಟಾಗಿರ್ಬಹುದು. ಇದನ್ನ ರೀಚೆಕ್ ಮಾಡಬೇಕಾಗತ್ತೆ. ಅಥವಾ ಎಲ್ಲಿ ಮಕ್ಕಳಲ್ಲಿ ಕನ್ನಡ ಕಲಿಕೆಗೆ ಒಂದು ನಿರಾಶಾದಾಯಕ ಒಂದು ಇದಿರಬೇಕು, ಮನಸ್ಥಿತಿ ಇರಬೇಕು ಮಕ್ಕಳಲ್ಲಿ, ಕನ್ನಡ ಅನ್ನೋ ಒಂದು ಇದಿರಬೇಕು. ಸೊ ಇದನ್ನೆಲ್ಲವನ್ನ ಈಗ ಆಗಿರುವಂತ, ಯಾಕೆಂತಂದ್ರೆ ತಾಯ್ನಾಡಲ್ಲಿ ಮಾತೃಭಾಷೆಯಲ್ಲೇ ನಾವು ಫೇಲ್ ಆಗ್ತೀವಿ ಅಂತ ಹೇಳಿದ್ರೆ, ನಾವು ಬೇರೆ ಸಬ್ಜೆಕ್ಟ್ಗಳಲ್ಲಿ 100-70-80 ತೆಗೆದುಕೊಂಡಿದೀವಿ ಅಂತಂದ್ರೆ ಮಾತೃಭಾಷೆಯಲ್ಲಿ ಯಾಕೆ ಫೇಲ್ ಆಗ್ತಾರೆ? ಇಲ್ಲಿ ಏನೋ ಒಂದು ದೋಷ ಅಥವಾ ತಾಂತ್ರಿಕ ದೋಷ ಉಂಟಾಗಿರ್ಬೇಕು. ಇದನ್ನ ಚೆಕ್ ಮಾಡಬೇಕು. ಮತ್ತೆ ಈ ಸರಿ ಬಂದಿರುವಂತ ಏನು ಫಲಿತಾಂಶ ಇದೆ, ಇದು ಒಂದು ಸಂಖ್ಯೆ ಆಗಿರಬಾರ್ದು, ಇದು ನೈಜ ಗುಣಮಟ್ಟದ ಶಿಕ್ಷಣ ಆಗಿರ್ಬೇಕು. ಯಾಕೆಂತಂದ್ರೆ ನೀವು ನೈಜದ ಗುಣಮಟ್ಟದ ಶಿಕ್ಷಣವನ್ನ ನೀಡದೇ ಬರೀ ಸಂಖ್ಯೆಯಲ್ಲಿ ನೋಡಿದಾಗ ನೀವು ಪದವಿಗಳನ್ನ ಸೃಷ್ಟಿ ಮಾಡ್ತೀರಿ ಅಷ್ಟೇ, ಆದರೆ ನಿಜವಾದಂತಹ ಪ್ರಬುದ್ಧತೆ ಅಥವಾ ನಿಜವಾದಂತಹ ವಿದ್ಯಾರ್ಥಿಗಳನ್ನ ಮುಂದೆ ತರೋದಕ್ಕೆ ಸಾಧ್ಯವಾಗೋದಿಲ್ಲ. ಗುಣಮಟ್ಟದ ಶಿಕ್ಷಣ ಇಲ್ಲ ಅಂತಂದ್ರೆ, ಅಥವಾ ಇವತ್ತು ಕಂಠಪಾಠ ಮಾಡಿಕೊಂಡು ಮಕ್ಕಳು ಬರಿತಾ ಇದ್ದಾರೆ, ವಿಮರ್ಶಾತ್ಮಕವಾಗಿ ಬರೆಯುವಂತಹ ಅವರಿಗೆ ಮನಸ್ಥಿತಿ ಬರಲಿಲ್ಲ ಅಂತ ಹೇಳಿದ್ರೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಾವುದೇ ಎಕ್ಸಾಮ್ಸ್ಗಳನ್ನ ಪಾಸ್ ಮಾಡಿಸೋಕ್ಕೆ ಸಾಧ್ಯವಿಲ್ಲ. ಇವತ್ತು 90%, 95% ತೆಗೆದಿರುವಂಥವ್ರು ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ನೀಟ್ ಆಗಲಿ, ಸೊ JEE ಎಕ್ಸಾಮ್ಸ್ಗಳಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಅದನ್ನ ನಾವು ನೋಟಿಸ್ ಮಾಡಬಹುದು. ಸೊ ಯಾಕೆ ಇದು ಎಲ್ಲಿ ನಾವು ಎಡುತ್ತಾ ಇದೀವಿ ಅಂತ ಹೇಳಿ, ಬರೀ ಪರ್ಸೆಂಟೇಜು ಯಾವತ್ತು ಅಂಕಿಯ ಕ್ರಾಂತಿ ಆಗಬಾರ್ದು, ಅರಿವಿನ ಕ್ರಾಂತಿ ಆಗಬೇಕು. ಜ್ಞಾನ ಗೊತ್ತಿರಬೇಕು ಅವರಿಗೆ. ಒಂದು ವಿಷಯ ಕೊಟ್ಟಾಗ ಆ ವಿಷಯವನ್ನ ಬರೆಯುವಂತಹ ಒಂದು ಪ್ರಬುದ್ಧತೆ ಮಗುವಿನಲ್ಲಿ ಇದ್ದಾಗ ಮಾತ್ರ. ಫಾರ್ ಎಕ್ಸಾಂಪಲ್, ಗಣಿತದ ಒಂದು ಸೂತ್ರವನ್ನ H2O ಅಂತ ಬರೀತಾರೆ.
ಸೊ ಅದ್ರ ಏನು ಅನ್ನೋದು ಅವನಿಗೆ ಪ್ರಾಯೋಗಿಕವಾಗಿ ಗೊತ್ತಿರಬೇಕು. ಸೊ ನೀರನ್ನು ಹೇಗೆ ನಾನು ಸೇವ್ ಮಾಡಬೇಕು ಮತ್ತು ಶುದ್ಧೀಕರಣ ಮಾಡಬೇಕು ಅನ್ನೋದು ಒಂದು ಪ್ರಾಯೋಗಿಕವಾಗಿ ಅವನಿಗೆ ಅರಿವಿದ್ದಾಗ ಮಾತ್ರ ಅದು ಶಿಕ್ಷಣದ ಒಂದು ಗುಣಮಟ್ಟದ ಉನ್ನತಿಗೆ ಒಂದು ಪ್ರೇರಣೆ ಆಗುತ್ತೆ. ಸೊ ಏನಿಲ್ದೇ ಕಂಠಪಾಠವನ್ನ ಮಾಡಿಕೊಂಡು ಇದ್ದದನ್ನ ಇದ್ದಂಗೆ ಬರೆದಾಗ ನನಗೊಂದ್ಸರಿ ಆಶ್ಚರ್ಯವಾಗುತ್ತೆ. ಮೌಲ್ಯಮಾಪನ ಮಾಡಬೇಕಾದ್ರೆ ನಾವು ಮೌಲ್ಯಮಾಪಕರು ಎಲ್ಲಾದ್ರೂ ಒಂದು ಕಂಡಿಡ್ದೇ ಇಡ್ತೀವಿ, 100ಕ್ಕೆ 100 ಕೊಡಕ್ಕೆ. ಬಿಕಾಸ್ ನಾನು ಕೂಡ ಒಂದು ಪ್ರೊಫೆಸರ್ ಇರೋದ್ರಿಂದ ನಾವು ಹುಡುಕ್ತೀವಿ, ಎಷ್ಟು ಇಲ್ಲಿ ಬಂದಾಗ ಅದನ್ನು ನಾವು ನೋಡಿ ಕೊಡಬೇಕು. ಯಾಕಂದರೆ 100ಕ್ಕೆ 100 ಕನ್ನಡದಲ್ಲೂ ಇಂಗ್ಲೀಷ್ನಲ್ಲೂ ಅಲ್ಲಿ ಎಲ್ಲಾದರೂ ಒಂದು ಕಡೆ ಮಿಸ್ಟೇಕ್ ಆಗೇ ಆಗಿರ್ತದೆ. ಹೇಗೆ ಸಾಧ್ಯ? ಮತ್ತು ಜೊತೆಗೆ 94% ಇವತ್ತು ಶೈಕ್ಷಣಿಕ ವಲಯದಲ್ಲಿ ಒಂದು ಚರ್ಚೆನೇ ಆಗಿದೆ. ನನ್ನ ಪ್ರಶ್ನೆ ಇರೋದು, ಈ ಹಿಂದೆ ಏನಾಗಿತ್ತು, ಮಲ್ಟಿಪಲ್ ಚಾಯ್ಸ್ ಇರಲಿಲ್ಲ SSLCಯಲ್ಲಿ. ಈಗ ಅದನ್ನು ತೆಗೆದುಕೊಂಡು ಬಂದಿದ್ದಾರೆ. 20 ಅಂಕಗಳು ಕನ್ನಡದಲ್ಲಿ, 25 ಅಂಕಗಳು ಶಿಕ್ಷಕರ ಬಳಿ ಇರುತ್ತೆ. ಇಂಟರ್ನಲ್ ಮಾರ್ಕ್ಸ್ ಕೂಡ ಅವ್ರ ಕಡೆ ಇರುತ್ತೆ. ಇವರು 100 ಮಾರ್ಕ್ಸಿಗೆ ಎಕ್ಸಾಮ್ ಬರೀಬೇಕು. ಆ 100 ಮಾರ್ಕ್ಸ್ಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಪತ್ರ ಬರೀಬೇಕಾಗಿರುತ್ತೆ, ಪ್ರಬಂಧ ಬರೀಬೇಕಾಗಿರುತ್ತೆ, ಕವಿ ಕೃತಿ ಪರಿಚಯವನ್ನು ಬರೀಬೇಕಾಗಿರುತ್ತೆ, ವ್ಯಾಕರಣ ಎಲ್ಲವೂ ಕೂಡ ಇರುತ್ತೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಪಠ್ಯ ಪುಸ್ತಕದ ಕೊನೆಯ ಭಾಗದಲ್ಲಿ ಯಾವ್ಯಾವ ಪದ್ಯದಿಂದ ಎಷ್ಟು ಅಂಕ ಬರುತ್ತೆ, ಯಾವ್ಯಾವ ಗದ್ಯ ಭಾಗದಿಂದ ಎಷ್ಟು ಅಂಕ ಬರುತ್ತೆ, ಎಲ್ಲವನ್ನು ಕೊಟ್ಟಾಗಲೂ ಕೂಡ ಒಂದು ರೆಡಿ ಫುಡ್ ಇರೋ ಮಾದರಿ ಅದು. ಆ ಮಾದರಿ ಇದ್ದಾಗಲೂ ಕೂಡ ಪರ್ಸೆಂಟೇಜ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ಮು? ಕನ್ನಡದಲ್ಲಿ ಅದೇ ಒಂದು ಏನು, ಕನ್ನಡ ಮಾತ್ರವಲ್ಲ ಎಲ್ಲ ಸಬ್ಜೆಕ್ಟ್ ಕೂಡ ಅಂತ ವ್ಯವಸ್ಥೆ ಇರುತ್ತೆ. ಬಟ್ ಯಾಕೆ ಕಲಿಯುವಂತ ಆಸಕ್ತಿ ಕಡಿಮೆ ಆಗ್ತಿದೆ ಅನ್ನುವಂತ ಪ್ರಶ್ನೆ. ಸೋಷಿಯಲ್ ಮೀಡಿಯಾಗೆ ಜಾಸ್ತಿ ಅಡಿಕ್ಟ್ ಆಗ್ತಾ ಇದ್ದಾರೆ ಈಗಿನ. ನೀವು ಮಕ್ಕಳನ್ನ ನೋಡಿ, ಸೊ ಹಿಂದೆ ಯಾವ್ದು ಸೋಷಿಯಲ್ ಮೀಡಿಯಾ ಯಾವ್ದು ಇರ್ಲಿಲ್ಲ. ನಮ್ಗೆ ಪುಸ್ತಕ ಆಯ್ತು, ನಾವು ಓದ್ತಾ ಇದ್ವಿ. ಈಗ ಮಕ್ಕಳು ಮನೆಗೆ ಬಂದ ತಕ್ಷಣ ಓದು ಅಂತ ಹೇಳಿದ್ರೆ ಅವ್ನು ಇಟ್ಕೊಳ್ಳೋದು ಮೊಬೈಲ್. ನನ್ನ ಮೊಬೈಲ್ ಏನೋ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಮತ್ತೆ ಮಕ್ಕಳ ಮೇಲೆ ಪ್ರಾಜೆಕ್ಟ್ ಕೊಡೋದು, ಅದು ಆ ತರಗಳು ಕರಿಕ್ಯುಲರ್ ಆಕ್ಟಿವಿಟೀಸ್ ಜಾಸ್ತಿ ಆಗೋದ್ರಿಂದ ಇಲ್ಲಿ ಓದಿದ್ರು ಕೂಡ ಕಮ್ಮಿ ಆಗ್ತಾ ಇರ್ಬೋದು. ಜೊತೆಗೆ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಶಿಕ್ಷಣದ ಏನು ಪ್ರೈಮರಿ ಟೀಚರ್ಸ್ ಆಗಲಿ ಅಥವಾ ಹೈಸ್ಕೂಲ್ ಟೀಚರ್ಸ್ ಆಗಲಿ, ಅವರಿಗೆ ಪಾಠ ಮಾಡೋದು ಬಿಟ್ಬಿಟ್ಟು ಅನ್ಯ ಕೆಲಸಗಳ ಒತ್ತಡ ಕೂಡ ಜಾಸ್ತಿ ಇದೆ. ಸೊ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ ಆ ಟೀಚರು, ಎಲ್ಲ ಟೀಚರ್ಸು ಗೌರ್ಮೆಂಟ್ ಸ್ಕೂಲ್ಸ್ಗಳಿಗೆ ಬರುವಂಥವ್ರು ಅಥವಾ ಪ್ರೈವೇಟ್ ಸ್ಕೂಲ್ಸ್, ಕಂಪೇರ್ ಟು ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ಗೆ ಬರುವಂಥವ್ರು ಒಂದು ನಾಮಿನಲ್ ಅಂತಂದ್ರೆ ನಾವು ಒಂದು ಕ್ರೈಟೀರಿಯಾವನ್ನ ಫುಲ್ಫಿಲ್ ಮಾಡೇ ಬರಬೇಕಾಗುತ್ತೆ. ಎಲ್ಲ ಟೀಚರ್ಸು ಬುದ್ಧಿವಂತರಿರ್ತಾರೆ, ಆದ್ರೆ ಅಲ್ಲಿ ಪಾಠ ಮಾಡೋದಕ್ಕೆ ಅವರಿಗೆ ಸಮಯಾವಕಾಶ ಸಿಗ್ತಾ ಇಲ್ವೇನೋ. ಯಾಕೆಂದ್ರೆ ನಿಮಗೆ ಗೊತ್ತಿರಬೇಕು, ನಾನಾದ ಯೋಜನೆಗಳನ್ನ ಜಾರಿಗೊಳಿಸಿರೋದ್ರಿಂದ, ಸೊ ಬಿಸಿ ಊಟ ಆಗಲಿ ಅಥವಾ ಮಕ್ಕಳಿಗೆ ಮೊಟ್ಟೆ ಕೊಡೋದಾಗ್ಲಿ, ಇಂಥವುಗಳಾದಾಗ ಶಿಕ್ಷಣ, ಮತ್ತೆ ಅದನ್ನು ಕೂಡ ರೇಷನ್ ಕೂಡ ಶಿಕ್ಷಕರೇ ತರಬೇಕಾದಾಗಿಂದ. ಸೊ ಸರ್ ನಮ್ಮ ಮಿತ್ರರೊಬ್ರು ಹೇಳ್ತಾ ಇದ್ರು, ಸೊ ಒಂದು ಸ್ಕೂಲಲ್ಲಿ ಎಲ್ಲ ಒಬ್ಬರೇ ಶಿಕ್ಷಕರು ಮಾಡೋದಂತಂದ್ರೆ ಸೈನ್ಸ್, ಸೋಷಿಯಲ್, ಮ್ಯಾಥ್ಸ್ ಎಲ್ಲರೂ ಕೂಡ ಎಲ್ಲದರಲ್ಲಿ ಪ್ರಬುದ್ಧತೆ ಇರೋದಿಲ್ಲ ಸರ್. ಒಂದು ಸಬ್ಜೆಕ್ಟ್ ಅಲ್ಲಿ ಒಬ್ಬರು ಎಕ್ಸ್ಪರ್ಟ್ ಇರ್ತಾರೆ. ಸೊ ನೀವು ಒಬ್ಬರ ಟೀಚರ್ಗೆ 10 ಜನ ವಿದ್ಯಾರ್ಥಿಗಳಿಗೆ ಎಲ್ಲಾ ಸಬ್ಜೆಕ್ಟ್ ಬೋಧನೆ ಅನೇಕ ಕಡೆಗಳಲ್ಲಿ ಒಬ್ಬರೇ ಶಿಕ್ಷಕರು ಸೈನ್ಸ್ ಹೇಳ್ತಾರೆ, ಮ್ಯಾಥ್ಸ್ ಹೇಳ್ತಾರೆ, ಸೋಷಿಯಲ್ ಸೈನ್ಸ್ ಹೇಳ್ತಾರೆ, ಇಂಗ್ಲಿಷ್ ಕೂಡ ಅವರೇ ಹೇಳ್ತಾರೆ. ಆಗುತ್ತೆ ನಿಮಗೆ ಗೊತ್ತಿಲ್ಲ. ಡಿಗ್ರಿ ಮಕ್ಕಳು ಇವತ್ತು ಬರ್ತಾರೆ, SLC PUC ಮಾಡ್ಕೊಂಡು ಬರ್ತಾರೆ ಸರ್. ಸೊ SLC PUC ಶಿಕ್ಷಣದ ಬೋಧನಾ ವಿಧಾನವೇ ಬೇರೆ, ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣದ ಬೋಧನಾ ವಿಧಾನವೇ ಬೇರೆ. ಸೊ ಅಲ್ಲಿ ಏನು, ಫಾರ್ ಎಕ್ಸಾಂಪಲ್ ನೀನು ಒಬ್ರು ಪ್ರಿನ್ಸಿಪಾಲ್ಗೆ ಒಂದು ಲೆಟರ್ ಬರಿ ಅಂತ ಹೇಳಿದ್ರೆ ಮಕ್ಕಳಿಗೆ ಬರೆಯಕ್ ಬರಲ್ಲ, ದೇ ಡೋಂಟ್ ನೋ. ಸೊ ಇದನ್ನೆಲ್ಲವನ್ನ ನೋಡಿದಾಗ ಒಂದ್ಸರಿ ಆತಂಕವಾಗುತ್ತೆ, ಎಲ್ಲಿ ಹೋಗ್ತಾ ಇದೆ ಶಿಕ್ಷಣದ ಗುಣಮಟ್ಟ ಅಂತ ಹೇಳಿ. ಸೊ ಅದ್ರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಅನ್ನ ಕೊಡ್ತಾ ಇರೋದ್ರಿಂದ ಮಕ್ಕಳಲ್ಲಿ ವಿಮರ್ಶಾತ್ಮಕವಾಗಿ ಬರಿಬೇಕಾದಂತಹ ಒಂದು ಏನು ಕೌಶಲ್ಯ ಏನಾಗ್ತಿದೆ, ಅದಕ್ಕೆ ಧಕ್ಕೆ ಆಗ್ತಾ ಇದೆ. ಹಿಂದೆ ಏನಾಗ್ತಿತ್ತು ಮೇಡಮ್, ಈ ಪ್ರಬಂಧಗಳನ್ನೆಲ್ಲ ಬರೆಯುವಾಗ ಮುತ್ತು ಪೋಣಿಸಿದಂತೆ ಅಕ್ಷರಗಳನ್ನ ಸೇರಿಸಿ ಬರ್ತಾ ಇದ್ರು. ಪೀಠಿಕೆಯಲ್ಲಿ ಏನ್ ಬರೀಬೇಕು, ವಿಷಯದಲ್ಲಿ ಏನ್ ಬರೀಬೇಕು, ಉಪಸಂಹಾರದಲ್ಲಿ ಏನ್ ಬರೀಬೇಕು, ಅದಕ್ಕೆ ಗಾದೆಗಳನ್ನ ಜೋಡಿಸೋದು, ಅದಕ್ಕೆ ಅಕ್ಷರಗಳನ್ನು ಮುತ್ತಿನ ರೀತಿಯಲ್ಲಿ ಜೋಡಿಸಿ ಬರೆಯುವಂತಹ ಪದ್ಧತಿಗಳಿತ್ತು. ಇವತ್ತು ಪ್ರಬಂಧ ಅಂತ ಹೇಳಿದ್ರೆ ಒಂದು ಗೂಗಲ್ಗೆ ಹೋಗೋದು, ಅಲ್ಲಿ ಏನ್ ಸಿಗುತ್ತೆ ಅದನ್ನ ಯಥಾವತ್ತಾಗಿ ಇಳಿಸುವಂತಹ ಪ್ರಕ್ರಿಯೆಗಳು ಬರ್ತಾ ಇದೆ. ಇದು ಕೂಡ ಕಡಿಮೆ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದ್ರಲ್ಲೂ ಒಂದು ಪ್ರಥಮ ಭಾಷೆಯಲ್ಲಿ ಈ ತರ ಇಷ್ಟು ಮಕ್ಕಳು ಇದೇ ಫಸ್ಟ್, ಇತಿಹಾಸದಲ್ಲಿ ಫಸ್ಟ್ ಅಂತ ಅನ್ಕೊಂಡಿದೀವಿ. ಸೊ ಇದನ್ನ ರೆಕ್ಟಿಫೈ ಮಾಡಿ ಇದ್ರ ಬಗ್ಗೆ ತನಿಖೆ ಕೂಡ ಆಗ್ಬೇಕು. ಬರ್ತೀನಿ, ಮಾತನಾಡೋಣ. ವೀಕ್ಷಕರೇ, ಮಾತನಾಡ್ತಾ ಇದ್ದೀವಿ ಕನ್ನಡ ಭಾಷೆಯಲ್ಲಿ ಅಧಿಕ ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತ. ಕೆಲವೊಂದಿಷ್ಟು ಜನ ಪೋಷಕರೇನೋ ಹೇಳ್ತಾ ಇದ್ದಾರಂತೆ, ಕನ್ನಡವನ್ನು ಕಲಿಸೋದು ನಮಗೂ ಕೂಡ ಕಠಿಣ ಆಗ್ತಾ ಇದೆ ಅಂತ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಶಾಲಾ ಮಟ್ಟದಲ್ಲಿ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಇಂಗ್ಲಿಷ್ ಮತ್ತು ಬೇರೆ ಭಾಷೆಗಳಿಗೆ ಸಿಕ್ಕಂತಹ ಪ್ರಾಶಸ್ತ್ಯ ಕನ್ನಡಕ್ಕೆ ಸಿಗ್ತಿದೆಯಾ? ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಬೇಕು. ರಾಘವೇಂದ್ರ ಅವರೇ, ಇತ್ತೀಚೆಗೆ ನಾನು ಇವತ್ತು ಬೆಳಗ್ಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣ. ಅವರು ಆ ಭಾಷಣದಲ್ಲಿ ಮಧು ಬಂಗಾರಪ್ಪನವ್ರಿಗೆ ಒಂದು ಮನವಿ ಮಾಡ್ತಾರೆ. ನೀವು ಕಲ್ಯಾಣ ಕರ್ನಾಟಕದಲ್ಲಿ ಫಲಿತಾಂಶವನ್ನು ಸುಧಾರಣೆ ಮಾಡಬೇಕು ಅಂತೀರಿ, ಶಿಕ್ಷಕರನ್ನು ಕೊಡದೆ ಏನು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಇದೆ? ನೀವು ಮೊದಲು ಶಿಕ್ಷಕರನ್ನು ಅಪಾಯಿಂಟ್ಮೆಂಟ್ ಮಾಡಿ
ಮೊದಲು ಕಲ್ಯಾಣ ಕರ್ನಾಟಕಕ್ಕೆ ಅಪಾಯಿಂಟ್ಮೆಂಟ್ ಮಾಡಿ ಆಮೇಲೆ ಮೈಸೂರು, ಮಂಡ್ಯ, ಬೇರೆ ಬೇರೆ ಕಡೆಗಳೇ ಅಪಾಯಿಂಟ್ಮೆಂಟ್ ಮಾಡಿ ಅಂತ ಸ್ವತಃ ಅವರದೇ ಪಕ್ಷದ ನಾಯಕರು ಕೊಟ್ಟಂಥ ಹೇಳಿಕೆ. ಪ್ರಾಥಮಿಕ ಶಾಲೆಯಲ್ಲಿ 45,179, ಪ್ರೌಢಶಾಲೆಯಲ್ಲಿ 13,045 ಶಿಕ್ಷಕರ ಕೊರತೆ ಇದೆ ಸರ್. ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಎರಡು ಕಡೆ ಇರುವಂತಹ ಕೊರತೆ. ಈ ಪರಿಪ್ರಮಾಣದಲ್ಲಿ ಶಿಕ್ಷಕರ ಕೊರತೆಯನ್ನು ಇಟ್ಕೊಂಡು ಒಂದು ಕಡೆ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ನೀವು ಸರಿಯಾದ ಸಂಬಳವನ್ನೇ ಕೊಡ್ತಾ ಇಲ್ಲ ಅನೇಕ ತಿಂಗಳುಗಳಿಂದ. ಅಂಥವರ ಕಡೆಯಿಂದ ಕನ್ನಡವನ್ನು ನೀವು ಬೋಧನೆ ಮಾಡಿಸಿದರೆ ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಔಟ್ಪುಟ್ಟನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರ ಬೇಕು. ಅಲ್ಲ ನೋಡಿ, ಈಗ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಒಬ್ಬ ಶಿಕ್ಷಣ ಸಚಿವರಿಗೆ ಮನವಿ ಮಾಡ್ತಾರೆ ಅಂದರೆ ನಾಚಿಕೆ ಆಗಬೇಕು ಅವರಿಗೆ. ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡ್ತೇವೆ ಅಂತೇಳಿ ಸತತ 15-20 ಸಲ MLA ಆಗಿರೋ MLA MP-ಗಳಾಗಿ ಎಲ್ಲ ಅಧಿಕಾರ ಅನುಭವಿಸಿ ಇವತ್ತು ಒಂದು ಕಲ್ಯಾಣ ಕರ್ನಾಟಕಕ್ಕೋಸ್ಕರ ಒಂದು ಶಿಕ್ಷಣ ಸಚಿವರ ಹತ್ರ ಗೋಗರಿತಾರೆ ಅಂದರೆ ನಾಚಿಕೆ ಮಾನ ಮರ್ಯಾದೆ. ಅಂದರೆ ಇವತ್ತೇ ಅವ್ರ ಫ್ಯಾಮಿಲಿಯಲ್ಲಿ ಇನ್ನೊಬ್ಬರು ಸಚಿವರಾಗಿದ್ದಾರೆ, ಇದೇ ಪಕ್ಷದಲ್ಲಿದ್ದಾರೆ, ಆಡಳಿತ ಪಕ್ಷದಲ್ಲಿದ್ದಾರೆ. ಇವತ್ತು ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಬಿಸಿಲು ಜಗೆಯಲ್ಲಿ ಶಾಲೆ ಮಕ್ಕಳುಗಳಿಗೆ ಶೂ ಇಲ್ಲ ರೀ, ಶೂ ಹಾಕೊಂಡ್ರು ಆ ಬಿಸಿ ಕಾಲು ಸುಟ್ಟೋಗುತ್ತೆ, ಆ ರೀತಿ ನಡ್ಕೊಂಡು ಹೋಗ್ತಾರೆ. ಬಸ್ಗಳಿಲ್ಲ, ಇವ್ರ ಹಣೆ ಬರಕ್ಕೆ ಬಿಟ್ಟಿ ಭಾಗ್ಯಗಳು ಕೊಟ್ಟು ಬಸ್ಗಳು ಮಾಡಿದ್ರೆ. ಇವತ್ತು ಈ ಶಿಕ್ಷಣವನ್ನು ರಾಜಕಾರಣಿಗಳಿಗೆ ಇದೇನು ಮಾಡಿದರೆ ರಾಜಕೀಯಕ್ಕೆ ತರಬಾರ್ದಾಗಿತ್ತು. ಇವತ್ತು ಏನಾಗಿದೆ, ರಾಜಕೀಯಕ್ಕೆ ಶಿಕ್ಷಣ ತಂದುಬಿಟ್ರು. ನಾನು ಒಬ್ಬ ಸಚಿವ ಆಗಿದ್ದೇನೆ, ನನ್ನ ಸಚಿವ ಸ್ಥಾನ ಇದ್ದಾಗ ನಾನು ಜಾಸ್ತಿ 95% ಪಾಸ್ ಮಾಡಬೇಕು ಅನ್ನೋ ಒತ್ತಡಗಳು ಈ ವ್ಯಾಲ್ಯೂಯೇಷನ್ ಅವ್ರಿಗೆ ಏನಾಗಿದೆ. ನನಗೆ ಸುಮಾರು ಜನ ಸ್ನೇಹಿತರು ಹೇಳಿದ್ರು, ಸರ್ ಏನಿದೆ ಅದನ್ನೆಲ್ಲರನ್ನೂ ಪಾಸ್ ಮಾಡಿ, ಗ್ರೇಡ್ ಕೊಡಿ, ಪಾಸ್ ಮಾಡಿ ಅಂತಾರೆ. ನಾವು ಏನು ಮಾಡೋದೋ ಗೊತ್ತಿಲ್ಲ, ರೀವ್ಯಾಲ್ಯೂಯೇಷನ್ ಹಾಕ್ಕೊಂಡು ನಮ್ದೇನಾದ್ರು ಸಿಗ್ನೇಚರ್ ಇರುತ್ತೆ, ನಮ್ಮನ್ನೆಲ್ಲಿ ಸಸ್ಪೆಂಡ್ ಮಾಡ್ತಾರೋ ಅನ್ನೋ ಒಂದು ಆತಂಕದಲ್ಲಿ ಇವತ್ತು ವ್ಯಾಲ್ಯೂಯೇಷನ್ ಹೋಗೋದಂಥ ಶಿಕ್ಷಕರಿದ್ದಾರೆ. ಇವತ್ತು ನೋಡಿ, ಇದೇನಾದ್ರು ಮುಂಚೆ ಗೊತ್ತಿದ್ದಿದ್ರೆ ನೀವು ಹೇಳುವಂಗೆ ಲಿಬರಲ್ ಆಗಿ ಅವರು ವ್ಯಾಲ್ಯೂಯೇಷನ್ ಮಾಡಿದ್ರೆ ಕನ್ನಡದಲ್ಲಿ ಅತಿ ಹೆಚ್ಚು ಜನ ಅಲ್ಲ, ಅದೇನೇ ಅವರಿಗೆ ಏನಾಗುತ್ತದೆ ಇದು ಗೊತ್ತಿರಲಿಲ್ಲ. ನೀವೆಲ್ಲ ಮಾಧ್ಯಮದರು ಇದನ್ನ ಒಂದು ಇಷ್ಟು ಇದು ಮಾಡ್ತೀರಾ, ಇದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಗೊತ್ತಿದ್ದಿದ್ರು ಏನಾರು ಸಚಿವರಿಗೆ, ಈ ಇದನ್ನು ಕೂಡ 19,000 ಜನ ಪಾಸ್ ಮಾಡ್ಬಿಡೋರೋ ಗೊತ್ತಿಲ್ಲ. ಇವಾಗ ಏನಾಗಿದೆ ಇದು ಗೊತ್ತಿಲ್ಲ ಪಾಪ. ಇದರಲ್ಲಿ ಏನಾಗ್ಬಿಟ್ಟಿದೆ, ಈಗ ಒಂದು ಕಳ್ಳರು ಏನಾಗುತ್ತೆ, ಎಲ್ಲ ಸಾಕ್ಷಿನ ನಾಶ ಮಾಡಿ ಹೋಗ್ತಾರೆ, ಎಲ್ಲ ಒಂದ್ ಕಡೆ ಬಿಟ್ಬಿಟ್ಟು ಪೊಲೀಸರು ಹಂಗೆ ಅರೆಸ್ಟ್ ಮಾಡ್ತಾರೆ, ಹಿಡಿತಾರಲ್ಲ, ಆ ಥರ ಇಲ್ಲಿ ಏನಾಗ್ಬಿಟ್ಟಿದೆ 95% ಬಂದ್ಬಿಡ್ತು ಅಂತ ಆ ಖುಷಿಯಲ್ಲಿ ಈ ಕನ್ನಡನ 19,000 ಜನ ಫೇಲ್ ಆಗೋರು ಅಂತ ಅವ್ರಿಗೆ ಗೊತ್ತಿಲ್ಲ. ಇದು ಇವತ್ತಿನ ಒಂದು ನೀವೆಲ್ಲ ಮಾಧ್ಯಮದಲ್ಲಿ ಏನು ಮಾಡಿದ್ರೆ, ನೀವೆಲ್ಲ ಹುಡುಕ್ಬಿಟ್ಟು ಇದನ್ನ ಹಾಕ್ಬಿಟ್ಟಿದ್ರೆ ಇವಾಗ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. ಇದು ಯಾಕಂದ್ರೆ ಇವತ್ತೆಲ್ಲ ಮಾಧ್ಯಮಗಳು ಇಲ್ಲ ಅಂದಿದ್ರು ಎಷ್ಟೋ ಮರೆಮಾಚಿ ಹೋಗ್ತಾ ಇದ್ದು ಎಷ್ಟೊಂದು ಕೇಸ್ಗಳು, ಭ್ರಷ್ಟಾಚಾರಗಳು. ಇವತ್ತು ನೋಡ್ರಿ, ಯಾವುದಾದ್ರು ಒಂದು ಶಾಲೆ ಅಲ್ರಿ ಇವ್ರು ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಖಾಸಗಿ ಶಾಲೆ ಆಗಲಿ ಇದಕ್ಕೆ. ಇವತ್ತು ನೋಡಿ, ನಮ್ಮ ಶಿಕ್ಷಕರು ಹೇಳ್ದಂಗೆ ಇವತ್ತು ಖಾಸಗಿ ಶಾಲೆಗೆ ಹೋದರೆ ಅದೇ ಕನ್ನಡ ಶಿಕ್ಷಕರಿಗೆ 15,000 ಸಂಬಳ, ನಿಮ್ಗೆ ಇಂಗ್ಲೀಷು ಹಿಂದಿ ಅವರಿಗೆ 35,000 ಸಂಬಳ ಕೊಡ್ತವೆ ಅಂತ. ಅದ್ರ ಜೊತೆಗೆ ವಾರಾಂತ್ಯಗಳಲ್ಲಿ ಕ್ಲಾಸ್ ಹಾಕೋ ವಿಚಾರದಲ್ಲಿ ಈಗ ನೋಡ್ರಿ ಕ್ವಾಲಿಟಿ. ಈಗ ನೋಡಿ ನಾವು ಹೇಳೋದು, ನಾನೀಗ ಒಂದು ಮೊಬೈಲ್ ತಗೊಂತಾನೆ, ಫೋಟೋ ಕ್ಲಿಯರ್ ಆಗಿ ಬರಬೇಕು ಅಂದ್ರೆ ಇದಕ್ಕೆ ನಾನು 1,30,000 ಕೊಡ್ತಾನೆ. ಇಲ್ಲಿ ಬೇಡಪ್ಪ ಬರೀ ಮಾತಾಡೋಣ ಅಂದ್ರೆ ಏನಾಗುತ್ತೆ, ಬರೀ 50,000 ಕೊಡ್ತಾನೆ. ಈ ಕ್ವಾಲಿಟಿ ಹೆಂಗೆ ಆಗುತ್ತಲ್ರಿ. ಈಗ 35,000 ಕೊಡೋ ಶಿಕ್ಷಕನಿಗೆ ಅದೆಲ್ಲ ಗೊತ್ತಿರುತ್ತೆ, ಅವರಿಗೆ ಅವ್ನು ಕನ್ನಡದ ಬಗ್ಗೆ ತಿಳ್ಕೊಂಡಿರ್ತಾರೆ, ಅವ್ರು ಒಳ್ಳೆ ಶಿಕ್ಷಕರು ತರ್ತಾರೆ. ಅವಾಗ ಮಕ್ಕಳಿಗೆ ಈಗ ಒಬ್ಬ ಶಿಕ್ಷಕರಿಗೆ ನಿಮ್ಗೆ ಸರಿಯಾಗಿ ಕನ್ನಡ ಬರಲ್ಲ, ಸರಿಯಾಗಿ ವ್ಯಾಕರಣಗಳು ಬರಲ್ಲ ಅಂದಾಗ ಇನ್ನು ಮಕ್ಕಳಿಗೆ ಏನು ಕಲಿಸ್ತೀರಾ ನೀವು? ಅದ್ರ ಜೊತೆಗೆ ನೋಡಿ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ರೀ. ಇವರಿಗೆ ಈಗ ಏನು ಅವರು ಗೆಸ್ಟ್ ಶಿಕ್ಷಕರು ಅಂತ ಬಂದವರಿಗೆ ಸಂಬಳ ಕೊಡ್ತಾ ಇಲ್ಲ, ಸೆಕೆಂಡ್ರಿ ಇರೋ ಶಿಕ್ಷಕರು. ಇವತ್ತು ನೋಡಿ, ಇವತ್ತೇನಲ್ಲಿ ಇವಾಗ ಏನು ಬಿಸಿ ಊಟ ಮಾಡಿದ್ದಾರೆ, ಆ ಬಿಸಿ ಊಟದಲ್ಲಿ ಜಿರ್ಲೆ ಬಿದ್ರು ಶಿಕ್ಷಕರ ಹೊಣೆ, ಬಿಸಿ ಊಟ ಆಗಿಲ್ಲ ಅಂದ್ರೂ ಶಿಕ್ಷಕರ ಹೊಣೆ. ಇವಾಗ ಶಿಕ್ಷಕನ ಬೀದಿನಾಯಿ ಹಿಡಿಯೋಕ್ಕೂ ಅವ್ರದಿಗೆ ಇದೆ. ಈ ಮುಂಚೆಲ್ಲ ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಏನ್ ಮಾಡೋ, ಶಿಕ್ಷಕರು ಯಾರೋ ಬುಡುಗ ಬಂದಿಲ್ಲ ನಾವು ಕೈ ಕಾಲು ಹಿಡ್ಕೊಂಡು ಎತ್ಕೊಂಡು ಶಾಲೆಗೆ ಬಿಡ್ತಾ ಇದ್ದೀವಿ. ಇವತ್ತು ಆವಿಲ್ಲ. ಇವತ್ತು ಇನ್ನೂ ಪೋಷಕರು ನೀವೇನಾದ್ರು ಕೈ ಕಾಲು ಹಿಡಿದಲ್ಲ, ಈ ಶಿಕ್ಷಕರೇ ಒಂದು ಲಾಠಿ ಹೊಡೆದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಈಗ ಪೋಷಕರು ಬದಲಾಗಬೇಕಿಲ್ಲಿ, ಪೋಷಕರದು ತಪ್ಪಿಲ್ಲ ಅಂತಿಲ್ಲ. ಪೋಷಕರು ಕನ್ನಡದ ಬಗ್ಗೆ ಇವತ್ತು ಇನ್ನೊಂದ್ರಿ, ಇಷ್ಟೆಲ್ಲ ನಮ್ಮ ಶಿಕ್ಷಣ ಸಚಿವರು ಹೇಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೆ, ನಿಮಗೆ ಸಿದ್ದರಾಮಯ್ಯ ಅವರಿಗೆ ಕನ್ನಡ ರಾಮಯ್ಯ ಅಂತ ನಾವು ಹೇಳಿದ್ದೇವೆ. ನಿಮ್ಗೆ ಏನಾದರೂ ಸ್ವಲ್ಪನಾದ್ರು ಮಾನವೀಯತೆ ಇದ್ರೆ, ನಿಮ್ಗೇನಾದ್ರು ಶಿಕ್ಷಣ ಅಥವಾ ಕನ್ನಡದ ಬಗ್ಗೆ ಅಭಿಮಾನ ಇದ್ರೆ, ಪ್ರತಿಯೊಂದು ಕಡ್ಡಾಯವಾಗಿ ಶಿಕ್ಷಣವನ್ನ ನಮ್ಮ ಕರ್ನಾಟಕ ನೆಲದಲ್ಲಿ, ನಮ್ಮ ಕನ್ನಡ ನೆಲದಲ್ಲಿ ಯಾವುದೇ ಒಂದು ಶಾಲೆ, ಖಾಸಗಿ ಆಗಲಿ CBS ಆಗಲಿ
ICIC ಆಗಲಿ, ಕನ್ನಡ ಯಾವುದೇ ಸರ್ಕಾರಿ ಶಾಲೆ ಅಥವಾ ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಶಿಕ್ಷಣ ಕನ್ನಡ ಕಲೀಲೇಬೇಕು ಅಂತ ಮಾಡಿ. ಕನ್ನಡ ಕಲ್ತವ್ರಿಗೆ ಮಾತ್ರನೇ ಸರ್ಕಾರಿ ಉದ್ಯೋಗ ಅಂತ ನೀವು ಒಂದು ಕಾನೂನು ತಗೊಬನ್ನಿ, ಯಾರು ಅಪೋಸ್ ಮಾಡಲ್ಲ. ಯಾಕೆ ಮಾಡ್ತಾರೆ ಹಾಗಾದ್ರೆ? ಅದನ್ನ ಮಾಡೋ ತನಕ ಸುಮ್ಮನೆ ನಮಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ, ನಾವು ಆ ಮೀಸಲಾತಿ ಕೊಟ್ಟಿವಿ, ನಾವು ಈ ಮೀಸಲಾತಿ ಕೊಟ್ಟಿವಿ ಅನ್ನೋದಕ್ಕಿಂತ ನೀವು ಕಾನೂನು ಇದೆ ರೀ, ನಿಮ್ಮ ಹತ್ರ ಅಧಿಕಾರ ಇದೆ, ಅಧಿಕಾರನ ಉಪಯೋಗಿಸ್ಕೊಂಡು ಕಡ್ಡಾಯವಾಗಿ ಮಾಡಿ ಕನ್ನಡನ. ಸರ್, ಅನೇಕ ಜನ ಹೇಳ್ತಿದ್ದಾರೆ ಎಲ್ಲ ವಿಷಯಗಳಿಗೆ 100 ಅಂಕ, ಕನ್ನಡಕ್ಕೆ 125 ಅಂಕ ಇರೋದೇ ಈ ಪರಿಪ್ರಮಾಣದಲ್ಲಿ ಫಲಿತಾಂಶ ಕುಸಿತ ಆಗೋದಕ್ಕೆ ಕಾರಣ ಅಂತ. ನಿಜಾನ ಇದು? ವಿದ್ಯಾರ್ಥಿಗಳಿಗೆ ಹೊರೆ ಆಗ್ತಿದೆಯಾ? ಕನ್ನಡದ ವ್ಯಾಕರಣ, ಕನ್ನಡದ ಪದ್ಯಗಳು, ಕನ್ನಡದಲ್ಲಿ ಬರುವಂಥ ಹಳೆಗನ್ನಡದ ಪದ್ಯಗಳು, ಇವೆಲ್ಲ ಹೊರೆ ಆಗ್ತಿದೆಯಾ ವಿದ್ಯಾರ್ಥಿಗಳಿಗೆ? ಹಾಗೇನಿಲ್ಲ ಸರ್, ಅದು ಮೊದಲಿಂದ ಇರುವಂಥದ್ದು ವ್ಯವಸ್ಥೆ. ನಾವು ಓದ್ಬೇಕಾದ್ರೂ ಅಷ್ಟೇ ಇದೆ. ಅಲ್ಲ, ಅವತ್ತು ಕಲಿಯೋದಕ್ಕೆ ಆಸಕ್ತಿ ಇತ್ತು, ಇವತ್ತು ಕಲಿಯೋದಕ್ಕೆ ಆಸಕ್ತಿ ಇಲ್ಲ, ಈ ಕಾರಣಕ್ಕಾಗಿ ಫಲಿತಾಂಶ ಕಡಿಮೆ ಆಗ್ತಿದೆ ಅಂತ. ಅದು ಕಾರಣ ಆಗ್ಲಿಕ್ಕಿಲ್ಲ. ಯಾಕಂದ್ರೆ 125 ಅಂಕಗಳು ನಾವೇನು ಓದ್ತಿದ್ವಿ, ಅತ್ಯಂತ ಕನ್ನಡ ನಾವು ಅನ್ಕೊಂಡ್ರೆ ತುಂಬ ಸರಳ, ಅದು ಅಷ್ಟು ಅನ್ಕೊಂಡ್ರೆ ತುಂಬ ಕಠಿಣ ಕೂಡ ಅನಿಸ್ತದೆ. ಯಾವಾಗ ನಿಮಗೆ ಸರಿಯಾದ ದಿಕ್ಕಲ್ಲಿ, ನಾ ಹೇಳಿದ್ನಲ್ಲ, ನಮ್ಮ ಪ್ರಾಥಮಿಕದಿಂದ ಸರಿಯಾದ ವ್ಯಾಕರಣಗಳನ್ನು ಸರಿಯಾಗಿ ಕೊಡದೆ ಹೋದರೆ ನಿಮ್ಗೆ ಒಂದೇ ಸಾರಿಗೆ 10th ಬಂದಾಗ ಆ ವ್ಯಾಕರಣ ಕಬ್ಬಿಣ ಕಡಲೆ ಅನಿಸ್ಬಿಡ್ತದೆ ಮಗುವಿಗೆ. ಸೊ ಹಾಗಾಗಿ ನಾನು 2-3 ಆಯಾಮದಲ್ಲಿ ಇದನ್ನು ಹೇಳ್ತೀನಿ ನಿಮಗೆ. ಒಂದು ಕನ್ನಡ ಹೇಗೆ ಸರ್ ಹೇಳಿದರು, ಯೋಜನೆಗಳೆಲ್ಲ ಭಾಳ ತಂದರು, ಅದು ಕೊಟ್ಟರು. ಅದು ನಾನು ಹೈದರಾಬಾದ್ ಕನ್ನಡದಲ್ಲಿ ಕೆಲಸ ಮಾಡುವಂಥವನು, ನಿಮಗೆ ಒಂದಷ್ಟು ಸತ್ಯ ಅನ್ನಿಸ್ತವೆ, ಒಂದಷ್ಟು ಸುಳ್ಳು ಅನ್ನಿಸ್ತವೆ. ಯಾಕೆ ಅಂತ ಹೇಳ್ತೇವೆ, ಊಟ ಕೊಟ್ವಿ, ಇದು ಕೊಟ್ವಿ ಅಂತೀವಲ್ಲ. ನಾವು ಬೆಳಗ್ಗೆ ಪ್ರೇಯರ್ ಆದ ತಕ್ಷಣ ಮಕ್ಕಳನ್ನ ಕೇಳ್ತೀವಿ, ಊಟ ಮಾಡ್ಕೊಂಬಂದ್ರ ಅಂತ. ಎಷ್ಟೋ ಮಕ್ಕಳು ಇವಾಗಲೂ ಕೂಡ ಬಡತನದಲ್ಲಿರೋ ಮಕ್ಕಳು ಊಟ ಮಾಡ್ಕೊಂಡೇ ಬಂದಿರಲ್ಲ. ಬಂದು ನಾವು ಕೊಡುವ ಬೆಳಗಿನ ಹಾಲನ್ನು ಕುಡಿತವೆ. ಸರ್, ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು, ನಾವು ಅದನ್ನ ಜಸ್ಟ್ ನಾನು ಆ ಭಾಗದಿಂದ ಬಂದಿರೋ ಕಾರಣಕ್ಕಾಗಿ ಅನೇಕ ಜನ ಬೆಳಗ್ಗೆ 5:30 ಗಂಟೆಗೆ ಹೊಲಕ್ಕೆ ಹೋಗಿ 8:30 ತನಕ ಕೆಲಸ ಮಾಡಿ 8:30 ಸ್ಕೂಲ್ ಬರೋರು ಅನೇಕ ಜನ ವಿದ್ಯಾರ್ಥಿಗಳು. ಹಾಗಾಗಿ ನಾವು ಸಾರಾಸಗಟವಾಗಿ ಯಾವುದೇ ಯೋಜನೆಗಳನ್ನು ತಿರಸ್ಕಾರ ಮಾಡೋ ಹಾಗಿಲ್ಲ. ನೀವು ಅದನ್ನೇ ಮತ್ತೆ ನೀವು ಸೌತ್ ಕಡೆ ಬನ್ನಿ, ಅದು ಅಷ್ಟು ಪ್ರಯೋಜನ ಆಗದೇ ಇರ್ಬೋದು. ಆದರೆ ಬಹುತೇಕ ಮಕ್ಕಳಿಗೆ ನೀವು ಬೆಳಗ್ಗೆ ನಂಬ್ತಿರೋ ಬಿಡ್ತಿರೋ ಮಕ್ಕಳು 2 ರೂಪಾಯಿ ಬಿಸ್ಕತ್ ತಂದು ನಾವು ಕೊಡುವ ಹಾಲು ಎತ್ಕೊಂಡು ತಿನ್ನುವಂಥವು ನಾವು ನಮ್ಮ ಕಣ್ಣು ಮುಂದಿದ್ದಾವೆ. ಅದು ಒಂದು ಭಾಗ. ಅಂದರೆ ಅದರಿಂದ ಏನಾಗಿದೆ ಅಂತಂದರೆ ಒಂದು ಹಾಜರಾತಿ ಅಂತ ಹೆಚ್ಚಾಗಿದೆ, ಅದು ಸುಳ್ಳಲ್ಲ. ಆ್ಯಸ್ ಎ ಟೀಚರ್, ನಾನೊಬ್ಬ ಶಿಕ್ಷಕನಾಗಿ ಮತ್ತು ಒಂದು ಸಂಘದ ರಾಜ್ಯದ ಪದಾಧಿಕಾರಿಯಾಗಿ ನಾವು ಶಿಕ್ಷಕರ ಸಮಸ್ಯೆಗಳ ಬಗ್ಗೆನೂ ಮಾತಾಡ್ತಿರ್ತೀವಿ, ಮತ್ತು ಶಿಕ್ಷಕರ ಬಗ್ಗೆ ಕೊರತೆ ನೀವು ಹೇಳಿದ್ರಿ ಅದನ್ನು ಒಪ್ಪುವಂಥದ್ದು. ಇವತ್ತು ಶಾಲೆಯಲ್ಲಿ ಶಿಕ್ಷಕರ ಸಂಖ್ಯೆ ಇಲ್ಲ ಅನ್ನೋದು ಸತ್ಯ. ನಾವು ಅಂದ್ಕೊಂಡ್ರ ಹಾಗೆ 45,000, 13,000, ಮೋರ್ ದೆನ್ 50,000, 50,000ಕ್ಕೂ ಅಧಿಕ ಶಿಕ್ಷಕರ ಖಾಲಿ ಹುದ್ದೆ ಇದ್ದಾಗೂ ಕೂಡ ನಾವು ಅಲ್ಲಿ ಒಂದು ಅತಿಥಿ ಶಿಕ್ಷಕರು ಹೇಳಿದ್ರಿ. ಅತಿಥಿ ಶಿಕ್ಷಕ ಮೊದಲು ಸಮಸ್ಯೆ ಇತ್ತು, ನಮಗೆ 3 ತಿಂಗಳು ತಡವಾಗಿ ಕೊಡ್ತಿದ್ರು. ಈಗ 4 ವರ್ಷದಿಂದ ಆ ಸಮಸ್ಯೆ ಇಲ್ಲ. ಜೂನ್ 1ನೇ ತಾರೀಕಿಗೆ ನಮಗೆ ಅತಿಥಿ ಶಿಕ್ಷಕರು ಬರ್ತಾರೆ, ಸಮಸ್ಯೆ ಇಲ್ಲ. ಬಟ್ ಸಂಬಳ ಒಂದು 3 ಮಂತ್ಸ್ಗೆ ಆಗ್ತದೆ. ಇಲ್ಲ, ಅದು ಒಪ್ಕೋತೀವಿ, ಅದು ಸಿಸ್ಟಮಲ್ಲಿ ಬರುವಂಥದ್ದು. ನಾನು ಹೇಳುವಂಥದ್ದು, ಕನ್ನಡ ಅನ್ನೋವಂಥ ವಿಚಾರ ಬಂದಾಗ ಇದು ನನ್ನ ಬಳಿ ಮಗು ಎಷ್ಟು ಗಂಟೆ ಇರ್ತದೆ? ಹೌದು, 10 ಗಂಟೆಯಿಂದ 4 ಗಂಟೆ, 6 ಗಂಟೆ, 24 ಗಂಟೆಯಲ್ಲಿ 6 ಗಂಟೆ ಶಾಲಾ ಆವರಣದಲ್ಲಿ ಇರ್ತದೆ. ಇನ್ನು 18 ಗಂಟೆ ಪೋಷಕರ ಕಡೆ. ಎಸ್, ಪಾತ್ರ ಯಾರ್ದು ಹೆಚ್ಚು? ನಾವು ಪುಷ್ ಮಾಡ್ತೀವಿ ಮಕ್ಕಳಿಗೆ, ಅಂದರೆ ಮೋಟಿವೇಟ್ ಮಾಡಿ ಕಳಿಸ್ತೀವಿ ಮಕ್ಕಳಿಗೆ. ತಂದೆ ತಾಯಿಗಳು ಆಯಿತು, ನಾನು ಕನ್ನಡದ ಅಭಿಮಾನಿ, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯನೂ ಆಗಿದ್ದೇನೆ, ನನಗೊಂದು ಆಸಕ್ತಿ, ನಾನು ನನ್ನ ಮಗುವಿಗೆ ಓದಿಸ್ಬೇಕು ಕನ್ನಡದ. ಆಯ್ತು, ಎಷ್ಟೋ ಮನೆಗಳಲ್ಲಿ ಕನ್ನಡದ ಇವ್ರು ಹೇಳಿದಾಗ ಕಾದಂಬರಿಗಳ ಪುಸ್ತಕಗಳಿದ್ದಾವೆ, ಎಷ್ಟು ಕನ್ನಡ ಪತ್ರಿಕೆಗಳಿದ್ದಾವೆ, ಎಷ್ಟು ಜನ ತಂದೆ ತಾಯಿಗಳು ಓದ್ತೀವಿ. ಒಂದು ಅಬ್ಸರ್ವ್ ಮಾಡಿ, ಯಾವ ಮನೆಯಲ್ಲಿ ತಂದೆ ತಾಯಿ ಏನು ಹೆಚ್ಚು ಮಾಡ್ತಾರೋ ಅದನ್ನು ಮಕ್ಕಳು ಅನುಸರಣೆ ಮಾಡ್ತವೆ, ಸಹಜ. ಎಷ್ಟು ಶಿಕ್ಷಕ ಏನನ್ನ ಹೆಚ್ಚು ಮಾಡ್ತಾನೋ ಅದನ್ನು ವಿದ್ಯಾರ್ಥಿ ಫಾಲೋ ಮಾಡ್ತಾನೆ. ಇದು ಸಾಮಾನ್ಯ. ನಾವೆಲ್ಲರೂ ಮನೇಲಿ ತಕ್ಕಂಥ 10 ಜನ ಒಬ್ಬೊಬ್ಬರು 2 ಮೊಬೈಲ್ ಹಿಡ್ಕೊಂಡು ಕೂತಿರ್ತೀವಿ, ಆಟೋಮೆಟಿಕ್ಲಿ ಮಗು ಅದನ್ನೇ ಮಾಡೋದು. ಹಾಗಾದ್ರೆ ಪಾಲಕರು ನೀವು ಪಾಯಿಂಟಿಗೆ ಬರೋದಾದ್ರೆ ಅದೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಜನ ಅಕ್ಷರವಂತರಿದ್ದಾರೆ ತಂದೆ ತಾಯಿಗಳು, ಎಷ್ಟು ಜನಕ್ಕೆ ಓದೋದಕ್ಕೆ ಬರುತ್ತೆ, ಎಷ್ಟು ಜನದಕ್ಕೆ ಬುದ್ಧಿವಾದ ಹೇಳೋದಕ್ಕೆ ಬರುತ್ತೆ, ಆ ಪಾಯಿಂಟ್ ಬಗ್ಗೆ ಅದು ಬಂದಿದೆ ಸರ್. ಎಷ್ಟೇ ದಡ್ಡಿದ್ರು ಕೂಡ ಮೊಬೈಲಲ್ಲಿ ಎಲ್ಲ ಇಂಗ್ಲೀಷಲ್ಲಿ ಬರ್ತದೆ, ಹೇಗೆ ಅರ್ಥ ಆಗ್ತದೆ ಅವ್ರಿಗೆ? ಹೇಗೆ ವ್ಯಾಕರಣ ಸೇವ್ ಮಾಡ್ಕೊಳಕ್ಕೆ ಬರಲ್ಲ ಸರ್. ನಾನು ಹೇಳೋದು ಯಾಕೆ, ನಾನು ಹೇಳೋದು ಏನು ಅಂತಂದ್ರೆ ಸರ್,
ನಾನು ಹೇಳೋದು ಕನ್ನಡದ ಬಗ್ಗೆ ಅಭಿಮಾನ ಇದೆಯಲ್ಲ, ಅದು ಒಂದು ದಿಕ್ಕಲ್ಲಿ ಆಗೋದೇ ಅಂತದ್ದೇ ಅಲ್ಲ. ಅದು ನಾನು ತಂದೆ ತಾಯಿಗಳು ಶುರು ಮಾಡಬೇಕು, ಮಗುವಿಗೆ ಹೆಚ್ಚು ಪರಿಣಾಮ ಆಗುತ್ತೆ. ಎರಡನೇದು ಶಿಕ್ಷಕರ ಪಾತ್ರ ಹೆಚ್ಚಿರ್ತದೆ ಖಂಡಿತ. ಯಾಕೆ ಅಂತ ಹೇಳಿದ್ರೆ ನನ್ನನ್ನು ಹೆಚ್ಚು ಅನುಕರಣೆ ಮಾಡೋದು ಶಿಕ್ಷಕರನವರು. ನನ್ನ ಡ್ರೆಸ್ನಿಂದ ಹಿಡಿದು ನನ್ನ ಮಾತಿನಿಂದ ಹಿಡಿದು ಅಬ್ಸರ್ವ್ ಮಾಡ್ತಾರೆ ಮಗು. ನೀವು ನಂಬ್ತೀರ ಬಿಡ್ತಾರೆ, ನಮ್ಮ ಮಕ್ಕಳು ನಾವು ಹೋಗ್ತಾ ಇದ್ರೆ ನಮ್ಮ ಶೂ, ನಮ್ಮ ಟೈ, ನಮ್ಮ ಬೆಲ್ಟ್ ಎಲ್ಲ ನೋಡ್ತವೆ. ಹಾಗಾಗಿ ನನ್ನ ಮಾತನ್ನು ಕೂಡ ಅವ್ರು ನೋಡ್ತಾರೆ. ಸೊ ಆ ಮಕ್ಕಳಿಗೆ ಇನ್ಫ್ಲೂಯೆನ್ಸ್ ಆಗೋದು ನಾವುಗಳೇ. ಅದನ್ನ ಶಿಕ್ಷಕರು ಮಾಡಬೇಕು, ಪಾಲಕರು ಮಾಡಬೇಕು, ಸರ್ಕಾರವೂ ಕೂಡ ಒಂದಷ್ಟು ಕನ್ನಡದ ಬಗ್ಗೆ ಏನಾದ್ರು ವಿಶೇಷವಾಗಿ ಪ್ಯಾಕೇಜ್ ಅನ್ನ, ಉದಾಹರಣೆಗೆ ನೇಮಕಾತಿ ಇರ್ಬೋದು, ಕನ್ನಡದಲ್ಲಿ ಏನಾದ್ರು ಒಂದು ಬದಲಾವಣೆ ತಂದ್ರೆ ಬಹುಶಃ ಆಸಕ್ತಿ ಹೆಚ್ಚಾಗಬಹುದೇನೋ ಅಂತ ಹೇಳಿ ಅದು ತರಬೇಕು. ಕನ್ನಡದ ಹಬ್ಬಗಳು ಅಂತೆಲ್ಲ ಮಾಡ್ತಿದ್ರು ಸ್ಕೂಲುಗಳಲ್ಲಿ, ಕನ್ನಡದ್ದೇ ಆದಂತಹ ಕೆಲವೊಂದಿಷ್ಟು ಪರೀಕ್ಷೆಗಳು ಇರ್ತಿತ್ತು. ಕಾವ, ಜಾಣ, ಹೌದು, ರತ್ನ, ಹೌದು ಇದು ಬರ್ತೀನಿ ಸರ್. ಮಂಜುನಾಥ್ ಸರ್, ಈ ಪ್ರಶ್ನೆ ಇರೋದು ಕನ್ನಡ ಕೇವಲ ಪರೀಕ್ಷೆಗಾಗಿ ಮಾತ್ರ ಉಳಿದಿದೆ, ಆ ಕಾರಣಕ್ಕಾಗಿ ಇಂಥದ್ದೊಂದು ಕಠಿಣ ಪರಿಸ್ಥಿತಿಯನ್ನು ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ, ಅದು ದಿನನಿತ್ಯದ ಚಟುವಟಿಕೆಯಾಗಿ ಮಾರ್ಪಡ್ತಾ ಇಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ. ಇಸ್ ಇಟ್ ರೈಟ್? ಇಲ್ಲ ಸರ್, ಈಗ ದಿನನಿತ್ಯದ ಚಟುವಟಿಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಆರೋಪ ಅದು ಬೆಂಗಳೂರು ಮಟ್ಟಕ್ಕೆ ಮಾತ್ರ. ಓಕೆ, ಬೆಂಗಳೂರನ್ನ ಹೊರತುಪಡಿಸಿದ್ರೆ ಹೌದು, ಸೊ ಬಹುತೇಕ ನಮ್ಮ ಗ್ರಾಮೀಣ ಭಾಗದ ಕನ್ನಡ ಬೆಳಗ್ಗೆಯಿಂದ ಸಂಜೆಯ ತನಕ ತನ್ನ ದಿನನಿತ್ಯದ ಅಥವಾ ನಾವು ಉಸಿರಾಡದ ಕನ್ನಡ ಗ್ರಾಮೀಣ ಭಾಗದವರು. ಈಗ ಬಿಡಿ ನಾವು 4-5 ಭಾಷೆ ಮಾತನಾಡ್ತೀವಿ, ಆದ್ರೆ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಬಹುತೇಕ ಭೂಭಾಗದಲ್ಲಿ ಮತ್ತೆ ಗಡಿ ಭಾಗದಲ್ಲಿ ಕೆಲವು ಬೇರೆ ರಾಜ್ಯದಿಂದ ಗಡಿ ಹಂಚ್ಕೊಂಡಿರುವಂತ ಕೆಲವು ಭಾಗದ ಪ್ರದೇಶದ ಜನರು ಬೇರೆ ಭಾಷೆನ ಮಾತಾಡೋದು. ಸ್ವಲ್ಪ ಇಂಟರಪ್ಟ್ ಆಗ್ತೇನೆ, ನಾನು ಒಂದು ಡಾಟಾ ನೋಡ್ತಾ ಇದ್ದೆ. ಅತಿ ಹೆಚ್ಚು ಕನ್ನಡ ಮಾತನಾಡುವಂತಹ ಜಿಲ್ಲೆ ಅಂತ ಕರೆಸಿಕೊಳ್ಳುವಂತಹ ಮಂಡ್ಯದಲ್ಲಿ ಕಳೆದ ಬಾರಿ 3,500 ಜನ ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ಫೇಲ್ ಆಗಿದ್ದಾರೆ. ಅತಿ ಹೆಚ್ಚು ಕನ್ನಡ ಮಾತನಾಡುವಂತಹ ಜಿಲ್ಲೆ ಮಂಡ್ಯ. ಸರ್, ಈಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ನೋಡಿ, ನಾವು ಮಾತನಾಡುವ ವಿಚಾರದಲ್ಲಿ ಯಾವುದೇ ಡೌಟ್ ಇಲ್ಲ, ಅತಿ ಹೆಚ್ಚು ಕನ್ನಡನ ಮಾತನಾಡ್ತೀವಿ. ಬಟ್ ಕಲಿಕೆ ಅಂತ ಬಂದಾಗ ಮಾತನಾಡುವಂಥದ್ದೇ ಬೇರೆ, ಪರೀಕ್ಷೆ ಬರೆಯುವಂಥದ್ದೇ ಬೇರೆ. ಇಲ್ಲಿ ಬರೆಯೋಕೆ ಸಮಸ್ಯೆ ಆಗ್ತಾ ಇರುವಂಥದ್ದು ಪ್ರಾಕ್ಟೀಸ್ ಮಾಡಲ್ಲ ಒಂದು. ಈಗ ಎರಡನೇದು ಏನಾಗ್ತದೆ, ಬಹುಶಃ ನೀವೆಲ್ಲ ಓದ್ಬೇಕಾದಂಥ ಸಂದರ್ಭದಲ್ಲಿದ್ದಂಥ ಎಜುಕೇಷನ್ ಸಿಸ್ಟಮ್ ಬೇರೆ ಇತ್ತು. ಈಗ ನಮ್ಗೆ ಏನಾಗಿತ್ತು ಅಂತ, ನಾವು ನಮ್ಮ ಮನೆಗೆ ಯಾವತ್ತಾರು ನಮ್ಮ ಟೀಚರ್ಸ್ ನಮ್ಗೆ ಹೊಡೆದ್ರೆ ನಾವು ಮನೆಗೆ ಹೋಗಿದ್ರೆ ಹೇಳ್ತಿರಲಿಲ್ಲ. ಯಾಕೆ ಅಂತಂದ್ರೆ ಹೇಳಿದ್ರೆ ನಮ್ಮ ಅಪ್ಪನ ನಮ್ಮ ಅಮ್ಮ ನಮ್ಗೆ 4 ಬಾರಿಸಿದ್ರು. ನಾಳೆ ಸ್ಕೂಲಿಗೆ ಬಂದ್ರೆ ಮೇಷ್ಟ್ರೆ ನನ್ನ ಮಗಲ್ಲ ನಿಮ್ಮ ಮಗ ಹಾಕೊಂಡು ತುಳಿದಾಕ್ರಿ ಅಂತ ಹೇಳ್ತಿದ್ರು. ಇವತ್ತು ಯಾವ ಮಕ್ಕಳನ್ನ ಬೈಯೋಂಗಿಲ್ಲ ಒಂದು. ಎರಡನೇದು ಏನಾಗಿದೆ ಅಂತಂದ್ರೆ, ಬಹುಶಃ ನಮ್ಮಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಸಮಸ್ಯೆ ಬಂದಾಗ, ಸೊ ನಾವು ಫಸ್ಟ್ ಪ್ರೀ ನರ್ಸರಿಗೆ ಬಂದಾಗ ABCD ಫಸ್ಟ್ ಹೇಳ್ಕೊಡ್ತೀವಿ. LKG ಕನ್ನಡ ಹೇಳ್ಕೊಡಲ್ಲ. ನೆನಪಿಟ್ಕೊಂಡು ಬಹುತೇಕ ಖಾಸಗಿ ಶಾಲೆನಲ್ಲಿ, ಇನ್ಕ್ಲೂಡಿಂಗ್ ನಮ್ಮವು ಕೆಲವು ಶಾಲೆಗಳಿದ್ದಾಗ ನಾವು ಈಗ ಎಲ್ಲ ನಮ್ಮ ಶಾಲೆ ಕಡ್ಡಾಯವಾಗಿ ಕನ್ನಡ ಆಗಲೇಬೇಕು ಅನ್ನೋ ಕಾರಣಕ್ಕೆ ನಾವು ಪ್ರೀ ನರ್ಸರಿನಲ್ಲಿ ಕನ್ನಡ ಶುರು ಮಾಡ್ಕೊಂಡಿದ್ವಿ. ಅದು ಬಿಟ್ಟರೆ 99% ಪ್ರೈವೇಟ್ ಸ್ಕೂಲ್ಗಳಲ್ಲಿ, ಎಸ್ಪೆಷಲಿ ಬೆಂಗಳೂರು ಅಂತ ಕರೆದಲ್ಲಿ ಆಯ್ತಾ, UKG ನಲ್ಲಿ ಮೊದಲು ಕನ್ನಡದ ಅ-ಆ-ಇ-ನ ಪರಿಚಯ ಮಾಡ್ತಾ ಹೋಗ್ತಾರೆ. ನೋಡಿ, LKG ನಲ್ಲಿ ಹಿಂದಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಬೆಂಗಳೂರಲ್ಲಿ, LKG ನಲ್ಲಿ ಹಿಂದಿ ತಗೋಬರ್ತಾರೆ, UKG ಕನ್ನಡ ತಗೋಬರ್ತಾರೆ. UKG ನಲ್ಲಿ ಕನ್ನಡ ತಗೊಬಂದಾದ ನಂತರ ಅದು ಕನ್ನಡದಲ್ಲಿ ಬರೆಯ ಸ್ವರಗಳು ಅಥವಾ ವ್ಯಂಜನಗಳಿಗೆ UKG 1 ವರ್ಷ ಮುಗಿಸ್ತಾರೆ. ಅದಾದ ನಂತರ ಶುರುವಾಗ್ತಕ್ಕಂಥದ್ದು ಅವರಿಗೆ 1ನೇ ಕ್ಲಾಸು 2ನೇ ಕ್ಲಾಸು ನೆಗ್ಲೆಕ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಇದು ಬೆಂಗಳೂರು ಕಾರಣ. ಹಳ್ಳಿ ಕಡೆ ಏನು ಕಾರಣ ಆಗಿದೆ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿಸ್ತಾ ಇಲ್ಲ. ನೀವು ಮಂಡ್ಯದಲ್ಲಿ ವಿಚಾರ ಬಂದಾಗ ಏನಾಗುತ್ತೆ, ಕನ್ನಡ ಮಾತನಾಡ್ತಾರೆ ಬಟ್ ಮಕ್ಕಳಿಗೆ ಬರೆಸ್ತಾ ಇಲ್ಲ. ಇದಾದ ನಂತರ ಈಗ RTE ಬಂದಾದ ನಂತರ ಯಾವ ಮಗುನೂ ಕೂಡ ಶಿಕ್ಷಣದಿಂದ ವಂಚಿತನಾಗಬಾರ್ದು. ಹಾಗಾಗಿ ಅಪ್ ಟು 8th ವರೆಗೂ ಎಲ್ಲೂ ಯಾರನ್ನೂ ಫೇಲ್ ಮಾಡಂಗಿಲ್ಲ, ಮಗನ್ನ ಫೇಲ್ ಮಾಡಂಗ ಇಲ್ಲಿಂದ ತಳ್ಕೊಂಡ್ಬರ್ತಾರೆ 8ರವರೆಗೂ. ಈಗ ಶಾಲೆಗೆ ನಂದೇನಾಗುತ್ತೆ, 8ರವರೆಗೂ ತಳ್ಕೊಂಡು ಬಂದಾದ್ಮೇಲೆ 9ನೇ ಕ್ಲಾಸಲ್ಲಿ ಫೇಲ್ ಮಾಡೋದು ತಿರುಗಿ ಮತ್ತೆ ನನಗೆ ರೆಪ್ಯುಟೇಷನ್ಸ್ ಹೋಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಸಿಸ್ಟಮ್ ಎಲ್ಲ ಹಾಳಾಗಿದ್ದು ಅಂತ ಹೇಳ್ತಾ ಹೋಗ್ತೀನಿ. ಸೊ 9ನೇ ಕ್ಲಾಸಲ್ಲೂ ಪಾಸ್ ಮಾಡ್ತೀವಿ. ಈ 9ನೇ ಕ್ಲಾಸ್ವರೆಗೂ ಏನೂ ಬರೆಯೋಕ್ಕೆ ಬರ್ದವ್ರನ್ನ 10th ಬಂದಾಗ, ಸೊ ಇನ್ನು ಸ್ಟ್ರಿಕ್ಟ್ ನಾನು ಬಿಗಿನಿಂಗಲ್ಲಿ ಹೇಳಿದ್ರೆ 50% ರಿಸಲ್ಟ್ ಬರಲ್ಲ, ಸ್ಟ್ರಿಕ್ಟಾಗಿ ವ್ಯಾಲ್ಯೂಷನ್ ಮಾಡಿದೆ ಅಂತ. ಈಗ ಕಾರಣಕ್ಕೋಸ್ಕರ 10ನೇ ಕ್ಲಾಸಲ್ಲಿ ರಿಸಲ್ಟ್ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವರನ್ನು ಪುಷ್ ಮಾಡ್ಕೊಂಡು ಬಂದವರು. ಈ ಮತ್ತೆ 8th ಮತ್ತು 5th ಕ್ಲಾಸ್ ಪಬ್ಲಿಕ್ ಎಕ್ಸಾಮ್ ಮಾಡಬೇಕು, ಅದನ್ನ ಆ ಮುಖಾಂತರ ವಿದ್ಯಾರ್ಥಿಗಳಿಗೆ ಅಲ್ಲಿನೇ ಅವ್ರನ್ನ ಸ್ವಲ್ಪ ವರ್ಕೌಟ್ ಮಾಡಿಸೋ ಪ್ರಯತ್ನ ಮಾಡಬೇಕು ಅಂತ ಚರ್ಚೆಗಳು ಬಂದಿತ್ತಲ್ಲ. ಖಂಡಿತ ಅದು ಮಾಡಿದ್ರೆ ಒಳ್ಳೇದು. ಬಟ್ ಈ 8th ಮತ್ತೆ ಇದರಲ್ಲಿ ಏನು ಪಬ್ಲಿಕ್ ಎಕ್ಸಾಮ್ಸ್ ಮಾಡೋದಿಲ್ಲ, ಹಿಂದೆ ಈಗ ಆಲ್ರೆಡಿ ಲಾಸ್ಟ್ ಇಯರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಅದ ದ ವೇ ದ ಇಂಟ್ರೊಡ್ಯೂಸ್ ಎಲ್ಲ ಅದು ಸರಿ ಇಲ್ಲ. ಇವ್ರು ಮಾಡಿದ್ದು ಹಾಗೆ. ಯಾಕೆ ಅಂತಂದ್ರೆ 2 ದಿನ ಹಿಂದಿ ಎಕ್ಸಾಮ್ ಇದೆ, ಇವ್ರು ಬಂದ್ರು ಕೊನೆ ದಿನ ಹೇಳಿರು, ಸೊ ಹಿಂದಿಗೆ ಗ್ರೇಡ್ ಅಂಕ ಕೊಡಲ್ಲ ಅಂತಂದ್ರು. ಬಹುಶಃ ನಾನು ಆಸ್ ಎ ಮ್ಯಾನೇಜ್ಮೆಂಟ್ ಆಗಿ ನಾನು ಹೇಳಿದೆ, ನಾವು ಓದ್ತಾ ಇದ್ದ ಮಕ್ಕಳಿಗೆ ಹಿಂದಿನ ಪಕ್ಕಕ್ಕೆ ಇಟ್ಬಿಡಿ, ಸೋಷಿಯಲ್ ಸೈನ್ಸ್ ಓದಿ ನೀವು, ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹಿಂದಿ ರಿವಿಷನ್ ಮಾಡೋಣ ಅಂತ ಹೇಳಿದ್ವಿ. ಸೊ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ಕೊಂಡ್ರು, ಎಕ್ಸಾಮ್ ಬರೆದ್ರು.
ಯಾರೋ ಕೋರ್ಟ್ಗೆ ಹೋದ್ರು ತಗೊಬಂದ್ರು. ಇವ್ರು ಇದೇ ಶಿಕ್ಷಣ ಸಚಿವರು ಅಂದ್ರೆ ನಮ್ಮ ನಿರ್ಧಾರಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನ ಈ ವರ್ಷ ಯಥಾವತ್ ನಡ್ಕೊಂಡು ಹೋಗ್ಲಿ, ಈ ಏನ್ ನಿಯಮ ಇದೆ ಮುಂದಿನ ಶೈಕ್ಷಣಿಕ ಸಾಲಿನಿಂದ ಆರಂಭ ಆಗುತ್ತೆ ಅನ್ನುವಂಥ ಮಾತನ್ನು ಇವ್ರು ಹೇಳಿದ್ರೆ ಇದಾಗ್ತಿಲ್ಲ. ಅಂದ್ರೆ ನಮ್ಮ ನಿರ್ಧಾರಗಳು ತಪ್ಪು ಏನು 7th ಅಥವಾ ಪಬ್ಲಿಕ್ ಎಕ್ಸಾಮ್ ಅನ್ನ ತಂದ್ರಲ್ಲ ಇವರು, ಸೊ ಇವರು ಒಬ್ರು ತರ್ತೀವಿ ಅಂತಾರೆ, ಇನ್ನೊಬ್ರು ತರಲ್ಲ ಅಂತಾರೆ. ಆಮೇಲೆ ಇವರಿಗೆ ಬೇಕಾದಂಥ ವಿಚಾರಕ್ಕೆ ಆಯ್ತಾ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆದಂಥ ವಿಚಾರನ ಸುಗ್ರೀವಾಜ್ಞೆ ತಗೊಬಂದ್ಬಿಟ್ಟು ಆ ಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿರುವಂಥ ಉದಾಹರಣೆ ತಾವೆಲ್ಲ ನೋಡಿದೀವಿ. ಯಾಕೆಂದ್ರೆ ತಮಿಳುನಾಡಿನ ಜಲ್ಲಿಕಟ್ಟು ವಿಚಾರಕ್ಕೆ ಆದಂಥ ಸಂದರ್ಭದಲ್ಲಿ ಒತ್ತಡ ಹಾಕಿ ಸುಗ್ರೀವಾಜ್ಞೆ ತಂದು ಕ್ಯಾನ್ಸಲ್ ಮಾಡ್ತಂಥವ್ರು ಇವ್ರು ಏನ್ ಮಾಡ್ತಾರೆ, ಇಲ್ಲಿ ಇವ್ರು ತರ್ತಾರೆ ಕನ್ನಡ ಪತ್ತು ಮತ್ತು ಕನ್ನಡ ಪರ ಹೋರಾಟಗಾರರು ಓಟ್ ಬೇಕು ಇವ್ರು ಹೇಳ್ತಾರೆ. ಆಮೇಲೆ ಸರ್ಕಾರ ನಡೆಸುವಂತಾರೆ ಹೆಂಗೆ ನಾನು ಹೇಳ್ತಲ್ಲ, ಮಗುನ ಚೂಟೋದವ್ರೆ ತೊಟ್ಲು ತೂಗೋದವ್ರೆ, ಇದು ಸಮಸ್ಯೆ ಆಗ್ತಾ ಇರುವಂಥದ್ದು. ಈ ಆದೇಶಗಳನ್ನ ಇವರು ಆಯ್ತಾ ಜಾರಿ ಒಂದು ಏನೋ ಕಾನೂನು ಜಾರಿಗೆ ತರೋದು ಅವರೇ, ಮತ್ತೆ ಕೋರ್ಟಲ್ಲಿ ಕೇಸ್ ಹಾಕುವಂಥದ್ದು ಇವರೇ. ಇವ್ರು ನಿಜವಾದ ಬದ್ಧತೆ ಅನ್ನುವಂಥದ್ದಿದ್ರೆ, ನಿಜವಾಗ್ಲೂ ಶಿಕ್ಷಣ ಇಲಾಖೆಯಲ್ಲಿ ಆಯ್ತಾ ಬದಲಾವಣೆ ತರಬೇಕು ಅನ್ನುವಂಥದ್ದಿತ್ತು ಅಂತಂದ್ರೆ ಸರ್ ಬೇರೆ ರಾಜ್ಯಗಳನ್ನ ನೋಡಿ ಕಲಿಬೇಕಿದೆ ಸರ್. ಇನ್ನೊಂದು ಈ ಪಠ್ಯಕ್ರಮ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಿದೆ ಅಂತೆ, ಅದು ಹಳತಾಗ್ಬಿಟ್ಟಿದೆ, ಹೊಸದನ್ನ ವಿದ್ಯಾರ್ಥಿಗಳು ಬಯಸ್ತಿದ್ದಾರೆ, ಆ ವಿಚಾರದಲ್ಲೂ ಕೂಡ ಸ್ವಲ್ಪ ಅಪ್ಡೇಟ್ ಆಗಬೇಕು, ಹೀಗಾಗಿ ರಿಸಲ್ಟ್ ಕಡಿಮೆ ಆಗ್ತಿದೆ ಅನ್ನುವಂಥದ್ದು ಒಂದು. ಸರ್ ಆ ಪಠ್ಯಕ್ರಮದ ವಿಚಾರವಾಗಿ ನಾವು ಮಾತನಾಡ್ತಾ ಹೋಗೋದಾದ್ರೆ ಬಹುಶಃ ಇತ್ತೀಚೆಗೆ ಒಂದಷ್ಟು ಬದಲಾವಣೆ ಆಗಿದೆ. ನಾವು ಬೇರೆ ರಾಜ್ಯದ ಪಠ್ಯಕ್ರಮಗಳನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಅವರು ಆಯ್ತಾ ಟೆಕ್ಸ್ಟ್ ಬುಕ್ ಅನ್ನು ಸಿದ್ಧಪಡಿಸೋ ರೀತಿಯಿಂದ ಹಿಡ್ಕೊಂಡು ಆಯ್ತಾ ಟೆಕ್ಸ್ಟ್ ಬುಕ್ ಅನ್ನು ಫ್ರೇಮ್ ಮಾಡೋದು ಎಲ್ಲದ್ರ ವಿಚಾರದಲ್ಲೂ ನಾವು ಕೇರಳವನ್ನ ನೋಡ್ತಾ ಹೋಗ್ತೀವಿ ನಾವು. ಸರ್ ಕೇರಳ ಸೈನ್ಸ್ ಪುಸ್ತಕನ ನೋಡ್ತಾ ಹೋಗಿ. ಆಮೇಲೆ ತಮಿಳುನಾಡು ವಿಚಾರಕ್ಕೆ ಬಂದಾಗ ಸರ್ ನಾವು UPSC ಪಾಠ ಮಾಡಬೇಕಾದ್ರೆ ದೆಹಲಿನಲ್ಲಿ ಆಯ್ತಾ ಇಡೀ ಬೇರೆ ಬೇರೆ ಸ್ಟೇಟಿಂದ ಬಂದಂಥ ದೆಹಲಿನಲ್ಲಿ IAS ಕೋಚಿಂಗ್ ಬರುವಂಥವ್ರು ಫಸ್ಟ್ ಹೇಳ್ತಾರೋ NCERT ಪುಸ್ತಕನ ಬಿಟ್ಟರೆ ನೆಕ್ಸ್ಟ್ ತಮಿಳುನಾಡು ಸ್ಟೇಟ್ ಬುಕ್ ಓದಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಆ ಲೆವೆಲ್ ಅವರು ಅಪ್ಗ್ರೇಡ್ ಆಗ್ತಾ ಹೋಗ್ತಿದ್ದಾರೆ ಆಯ್ತಾ. ನಮ್ಮಲ್ಲಿ ಅದಾಗ್ತಿಲ್ಲ. ಸೊ ನಮ್ಮಲ್ಲಿ ಇತ್ತೀಚೆಗೆ ಏನಾಯ್ತು, ಕರ್ನಾಟಕದಲ್ಲಿ ಏನಾಯ್ತು ಅಂತಂದ್ರೆ ನೀಟ್ ಮತ್ತೆ JEE ಎಕ್ಸಾಮ್ಗೋಸ್ಕರ ಸೊ ಕಡ್ಡಾಯವಾಗಿ NCERT-ನ ಆಯ್ತಾ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ ಕಾರಣಕ್ಕೋಸ್ಕರ ಸೈನ್ಸು ಮ್ಯಾಥ್ಸ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಹೊರತು ಅಲ್ಲಿವರೆಗೂ ಅಪ್ಡೇಟೇ ಆಗಿರಲಿಲ್ಲ. ನಾವೆಲ್ಲ ಟ್ರಿಗ್ನಾಮೆಟ್ರಿ ಅನ್ನುವಂಥ ವಿಚಾರವನ್ನ ಕಾಸ್ ಥೀಟಾ ಸೈನ್ ಥೀಟಾ ಅನ್ನುವಂಥದ್ದನ್ನ ಕಲ್ತಿದ್ದು ನಾನು PUC-ಗೆ ಬಂದಾಗ. ಬಟ್ ಆದ್ರೆ ನಾನು PUC ಓದ್ತಾ ಇದ್ದಂಥ ಕಾಸ್ ಥೀಟಾ ಸೈನ್ ಥೀಟಾ ಅವಾಗ ಆಂಧ್ರದಲ್ಲಿ ನಾವು ನೋಡ್ತಾ ಇದ್ದಾಗ ಆಯ್ತಾ 9ನೇ ಕ್ಲಾಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಆಮೇಲೆ ಈ ಬಹಳ ಹೇಳ್ತಾ ಹೋಗ್ತೀರಿ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇಲ್ಲ. ಈಗ ನಮ್ಮಲ್ಲಿ ಹಿಂದಿ ವಿಚಾರಕ್ಕೆ ಬರ್ತಾರೆ, ಹಿಂದಿ ಯಾರಿಗೂ ಅವಶ್ಯಕತೆ ಇರಲಿಲ್ಲ ಸರ್. ತಮಿಳ್ನಾಡಲ್ಲಿ ಸ್ಕೂಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಆಯ್ತಾ ಕಂಪ್ಯೂಟರ್ನ ಆಯ್ತಾ ಕಡ್ಡಾಯ ಮಾಡಿದ್ರೆ ಸರ್. ಇವತ್ತು ನಮ್ಮಲ್ಲಿ ಹಿಂದಿ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಕಂಪ್ಯೂಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಮಾಡ್ಬೋದಿತ್ತು, ಯಾಕೆ ನಮ್ಮ ಮಕ್ಕಳು ಕಲಿಬಾರ್ದು ಅಂತ ಏನಿರಲಿಲ್ಲ. ಸೊ ನಮ್ಮವರು ಒಂದು ಫಿಕ್ಸ್ ಆಗಿದ್ದಾರೆ, ಬದಲಾಗಕ್ಕೆ ರೆಡಿ ಇಲ್ಲ. ಸೊ ಅದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಮೇಡಮ್ ಅನೇಕ ಜನ ಏನೋ ಹೇಳ್ತಾ ಇದ್ದಾರಂತೆ ಹಿಂದಿ ಮತ್ತು ಸಂಸ್ಕೃತಕ್ಕಿಂತ ಕನ್ನಡವೇ ಕಠಿಣ ಅಂತ. ಕನ್ನಡ ಕಠಿಣ ಅಲ್ಲ, ನನ್ನಲ್ಲಿ ಆಸಕ್ತಿ ಇದ್ರೆ ಅದು ಖಂಡಿತ ಕಠಿಣ ಆಗಕ್ಕೆ ಸಾಧ್ಯವಿಲ್ಲ. ಸೊ ಕನ್ನಡದಲ್ಲಿ ವ್ಯಾಕರಣಗಳು, ಹಳೆಗನ್ನಡ ಇದೆಲ್ಲ ಇರ್ತದೆ. ಅವರಿಗೆ ನಾವು ಇವಾಗ ಫಾರ್ ಎಕ್ಸಾಂಪಲ್ ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಹೇಗಿರಬೇಕು ಹಾಗೆ ಕೂಡ ಅದು ಪ್ರೈಮರಿ ಇದ್ರಲ್ಲೇನೂ ಕೂಡ ಅವ್ರಿಗೆ ಫೌಂಡೇಶನ್ ಚೆನ್ನಾಗಾದ್ರೆ ಖಂಡಿತ ಕನ್ನಡ ಈಸಿ ಸಬ್ಜೆಕ್ಟು. ಒಂದ್ ಸ್ವಲ್ಪ ಅಂದ್ರೆ ವ್ಯಾಕರಣಗಳನ್ನ ಚೆನ್ನಾಗಿ ಅರ್ಥೈಸ್ಕೊಡ್ಬೇಕು. ಅವರು ಚಿಕ್ಕದ್ರಿಂದಲೇ ವ್ಯಾಕರಣಗಳ ಬಗ್ಗೆ ಅವರಿಗೆ ಆಸಕ್ತಿ ಇದ್ದು ಆಸಕ್ತಿಯಿಂದ ಓದಿದಾಗ ಯಾವುದೂ ಸಬ್ಜೆಕ್ಟ್ಗಳು ಕೂಡ ಕಠಿಣ ಆಗಲ್ಲ. ನಮ್ಮ ಆಸಕ್ತಿ ಕುಂಠಿತವಾದಾಗ ನಾಟ್ ಈವನ್ ಕನ್ನಡ ಎಲ್ಲಾ ಸಬ್ಜೆಕ್ಟ್ಗಳು ಕೂಡ ಕಠಿಣ ಅಂತಾನೆ ಅನ್ನಿಸ್ತದೆ. ಸೊ ಆದ್ರಿಂದ ನಮ್ಮಲ್ಲಿ ಆ ಮಕ್ಕಳಲ್ಲಿ ಚಿಕ್ಕದ್ರಿಂದಲೇ ಮನೆಯಲ್ಲೂ ಕೂಡ ಕನ್ನಡದ ಬಗ್ಗೆ ತಾತ್ಸರ ಇರಬಾರ್ದು. ನಾವು ತಂದೆ ತಾಯಿಗಳು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡೋದು, ಕನ್ನಡದಲ್ಲಿ ಮಾತಾಡಬೇಡ ಅಂತ ಹೇಳೋದು ಮಕ್ಕಳಿಗೆ. ಸೊ ಈ ವಾತಾವರಣವನ್ನ ಸೃಷ್ಟಿಸಿದಾಗ ಮಕ್ಕಳಿಗೆ ಕನ್ನಡದ ಬಗ್ಗೆ ಆಸಕ್ತಿ ಕುಂಠಿತ ಆಗ್ತಾ ಹೋಗುತ್ತೆ. ನಾವು ಕನ್ನಡದ ಅಭಿರುಚಿ, ಕನ್ನಡದ ಬಗ್ಗೆ, ಕನ್ನಡ ನಾಡು ನುಡಿ ಬಗ್ಗೆ, ಕನ್ನಡದ ಕವಿಗಳ ಬಗ್ಗೆ ಅದನ್ನ ಎಲ್ಲವನ್ನ ಹೇಳಿದಾಗ ಪಂಪ ಆಗ್ಲಿ, ರನ್ನ ಆಗ್ಲಿ, ಜನ್ನ ಅವ್ರ ಬಗ್ಗೆ, ಅವರ ಅದ್ಭುತ ಒಂದು ಕವಿತಾ ಒಂದು ಕಾವ್ಯವನ್ನ ರಚನೆ ಮಾಡ್ತಿದ್ರ ಬಗ್ಗೆ ಎಲ್ಲವನ್ನ ಚಿಕ್ಕದಿಂದ ಹೇಳಿದಾಗ ಮಕ್ಕಳಲ್ಲಿ ಆಸಕ್ತಿ ಬೆಳೀತದೆ. ಸೊ ಮಕ್ಕಳಲ್ಲಿ ಆಸಕ್ತಿ ಬೆಳೆದಾಗ ಅವರಿಗೆ ಆ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ನಾವು ಇಲ್ಲೇ ಮನೆಗಳಲ್ಲೇ ನಾವು ಕನ್ನಡ ಮಾತಾಡಬೇಡ ನೀನು, ಕನ್ನಡ ಹಾಗೆ, ಕನ್ನಡನಾ ಈಸಿ ಅಂತ ಹೇಳಿದಾಗ ಅದು ಎಕ್ಸಾಮ್ ಹಾಲ್ಗೆ ಬಂದಾಗ ಗೊತ್ತಾಗುತ್ತೆ ಅವ್ರಿಗೆ ಕನ್ನಡ ಈಸಿನಾ ಅಥವಾ ಟಫ್ ಅಂತ ಹೇಳಿದೆ. ಆದ್ರಿಂದ ಮಕ್ಕಳಲ್ಲಿ ಕನ್ನಡನೂ ಕೂಡ ನನ್ನ ಮಾತೃಭಾಷೆ ಆದ್ರೂ ಕನ್ನಡ ಒಂದು ಟಫ್ ಸಬ್ಜೆಕ್ಟ್ ಅಂತ ಅವ್ರ ಮನಸ್ಸಲ್ಲಿ ಬಂದು ಓದಿದ್ರೆ ಖಂಡಿತ ಈ ರೀತಿ ಆಗ್ತಾ ಇರ್ಲಿಲ್ಲ. ಎಲ್ಲೋ ಮಕ್ಕಳು ಕನ್ನಡ ಮಾತು ಪಾಸ್ ಆಗ್ಬೋದು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಎಕ್ಸಾಮ್ ಬಂದಿದ್ದಾರೆ. ಅಲ್ಲಿ ವ್ಯಾಕರಣಗಳು ಆಬ್ವಿಯಸ್ಲಿ ಕಠಿಣವಾಗಿದ್ದೇ ಇರ್ತದೆ. ಸೊ ಎಲ್ಲಿ ಅವರು ನೆಗ್ಲಿಜೆನ್ಸ್ ಮಾಡಿದ್ದಾರೆ, ಅದರಿಂದ ಈ ರೀತಿ ಆಗಿದೆ. ಇಂತಹ ಫಲಿತಾಂಶ ಮುಂದೆ ಆಗದಂಗೆ ಎಚ್ಚರವನ್ನ ವಹಿಸೋದು ಎಲ್ಲರ ಜವಾಬ್ದಾರಿ, ಮನೆಯ ನಾಗರಿಕರ ಜವಾಬ್ದಾರಿಯೂ ಜೊತೆ ಶಿಕ್ಷಕರ ಜವಾಬ್ದಾರಿಯೂ ಆಗಿದೆ. ಸೊ ಮೊದಲಿಗೆ ಮಾತೃಭಾಷೆ, ನಂತರ ಎಲ್ಲಾ ಭಾಷೆಗಳಿಗೆ ನಾವು ಗೌರವವನ್ನ ಕೊಡಬೇಕು.
ಸರ್, ಕೊನೆಯದಾಗಿ ರಾಘವೇಂದ್ರ ಸರ್, ಏನು ಮಾಡಬಹುದು ಅಂತೀರಿ ಸರ್ಕಾರದವರು ಈ ನಿಟ್ಟಿನಲ್ಲಿ? ಕನ್ನಡವನ್ನು ಅಳಿವೊಳಿವಿನ ಪ್ರಶ್ನೆ ಇದು. ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲೇ ಈ ರೀತಿಯಾಗಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಕೂಡಲೇ ಎಚ್ಚೆತ್ತುಕೊಳ್ಳುವಂಥ ಅಗತ್ಯತೆ ಇದೆ. ಅಲ್ಲ, ಈಗ ಕನ್ನಡದ ಬಗ್ಗೆ ಈಗ 19,000 ಜನ ಏನು ಇದಾಗಿದ್ದಾರೆ, ಫೇಲ್ ಆಗಿದ್ದಾರೆ. ಈಗ ನೋಡಿ, ಕನ್ನಡ ಭಾಷೆ ಕಷ್ಟನೇ ಅಲ್ಲ. ಈಗ ಮಗು ಹುಟ್ಟಿದ ತಕ್ಷಣ ಏನಾಗುತ್ತೆ, ಅಮ್ಮ ಅಂತ ಹೇಳು ಅಂತ ಹೇಳ್ತೇವೆ ನಾವು. ನಮ್ಮ ತಾಯಿ ಭಾಷೆ, ತಾಯ್ನಾಡು. ಈಗ ಅಮ್ಮ ಅಂತ ಹೇಳಿ ನಾವು ಪ್ರಥಮ ಹುಟ್ಟಿದ ಮಗುಗೆ ನಾವು ಕನ್ನಡ ಹೇಳ್ಕೊಟ್ಟಿರ್ಬೇಕಾದಾಗ ಕನ್ನಡನ ಇದೆ, ಕನ್ನಡ ಅವಶ್ಯಕತೆ ಇದೆ. ನೀನು ಮುಂದೆ ಸರ್ಕಾರಿ ನೌಕರಿ ಬೇಕಾದ್ರೆ ಅವಶ್ಯಕತೆ ಇದೆ, ನೀನು ಕೆಲಸ ಮಾಡಬೇಕು ಅಂದ್ರೆ ಅವಶ್ಯಕತೆ ಇದೆ. ಕನ್ನಡ ಭಾಷೆಗೆ ನೀವು ಪ್ರಾಮುಖ್ಯತೆ ಕೊಡಬೇಕು ಅಂತ ಸರ್ಕಾರನೂ ಹೇಳಬೇಕು, ಕುಟುಂಬದ ಅವರು ಏನು ಪೋಷಕರು ಹೇಳಿದಾಗ ಕನ್ನಡ ಕಷ್ಟನೇ ಆಗಲ್ಲ. ಯಾವಾಗ ಕನ್ನಡ ಮಾತಾಡು, ನೀನು ಅಮ್ಮ ಅಂತ ಕನ್ನಡ ಮಾತಾಡು ಹುಟ್ಟಿದ ತಕ್ಷಣ, ಅದಾದ್ಮೇಲೆ ಮಮ್ಮಿ ಅಂತ ಹೇಳು ಅಂತ ಹೇಳ್ಬಿಟ್ಟು ಕನ್ನಡ ತಾತ್ಕಾರ ಮಾಡೋದ್ರಿಂದಲೇ ಒಂದ್ ಕಡೆ ಸರ್ಕಾರ ಇರ್ಬೋದು, ಒಂದ್ ಕಡೆ ಪೋಷಕರು ಇರ್ಬೋದು, ಇವತ್ತು ಕನ್ನಡ ಭಾಷೆ ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಇದನ್ನು ಕಠಿಣ ಕ್ರಮ ಏನಾರು ಈಗ ನಮ್ಮ ಏನು ಸಿದ್ದರಾಮಯ್ಯ ಅವರಿಗೆ ಕನ್ನಡ ರಾಮಯ್ಯ ಅಂತ ಹೆಸರಿಟ್ಟಿದ್ದೇವೆ, ಅವ್ರಿಗೆ ಏನಾರು ಇದ್ರೆ ಕೊನೆ ಇನ್ನೇನು ಮೂಮೆಂಟು ಈಗ ಇರ್ಬೋದು, ಅವ್ರದ್ದು ಕೊನೆ ಅಧಿಕಾರ ಅವಧಿ. ಓಕೆ, ಅದು ಇದನ್ನ ಕನ್ನಡದ ಒಂದು ಕಡ್ಡಾಯ ಮಾಡಲಿ. ಎಸ್ ಸರ್. ಅದು ಅವಾಗ ಆಮೇಲೆ ನೋಡಿ, ಈ ಒಂದು ಆತರ ನಿರ್ಧಾರ ಯಾಕೆ ತಗೊಂಡ್ರು ನಮ್ಮ ಸಚಿವರು ಅಂದ್ರೆ ಅವ್ರದ್ದು ಕೂಡ ಸಚಿವ ಸ್ಥಾನ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಪಾಪ. ಮುಂದಿನ ಅಲ್ಲ ಅದಂದ್ರೆ ನಾನು ಹೇಳೋದು ಯಾಕೆ ಅಲ್ಲ, ರಾಜಕೀಯನ ನಮ್ಮ ಶಿಕ್ಷಣದಲ್ಲಿ ಬೆರೆಸಬಾರ್ದು ಅಂತ ಹೇಳ್ತಾರೆ. ರಾಜಕೀಯ ಮಾತಾಡ್ತಾ ಇಲ್ಲ, ಶಿಕ್ಷಣದಲ್ಲಿ ಬೆರೆತ್ರೆ ಏನು 2 ದಿನ ಎಕ್ಸಾಮ್ ಇರಬೇಕಾದಾಗ ಹಿಂದಿ ಬೇಡ, ನೀವು ಗ್ರೇಡ್ ಮಾರ್ಕ್ಸ್ ತರ್ತೇವೆ ಅಂತ ಹೇಳಿದ್ರೆ ಆ ಮಾತಿಂದ ಮಕ್ಕಳುಗಳು ಏನಾಗುತ್ತೆ, ಹಿಂದಿ ಬಿಡು, ನಾನು ಬರೆದ್ರೂ ಆಗುತ್ತೆ ಬರೆದಿಲ್ಲ ಅಂದ್ರೂ ಆಗುತ್ತೆ ಅಂತ ಮಾಡ್ತಾರೆ. ಈ ರಾಜಕೀಯನ ಇಲ್ಲಿ ತಂದು ತರಬಾರ್ದು. ಮುಂದಿನ ವರ್ಷ ಮಾಡಿ ಅಂತ ಹೇಳಿದ್ರೆ ಯಾರಿಗೂ ತೊಂದರೆ ಇರಲಿಲ್ಲ. ಆದ್ರೆ ಮುಂದಿನ ವರ್ಷ ತನಕ ಅವ್ರು ಇರೋ ಅನುಮಾನ ಇರೋದ್ರಿಂದ ಅದನ್ನ ತಕ್ಷಣ ಹೇಳಿರ್ತಾರೆ. ಏನಾಗುತ್ತೆ ಮಂಜುನಾಥ್ ಸರ್, ಈ ಹಿಂದೆ ಬೋಧನಾ ವಿಧಾನದಲ್ಲಿ ಈಗ ಒಂದು ಹಿಡಿಂಬವುದೇ ಪಾತ್ರ ಬಂತು ಅಂತ ಹೇಳಿದ್ರೆ ಯಾವುದೋ ಒಬ್ಬ ವಿದ್ಯಾರ್ಥಿನ ಹಿಡಿಂಬವುದೇ ಮಾಡ್ತಾ ಇದ್ರು. ಯಾರೋ ಒಬ್ಬ ಭೀಮ ಬಂದ್ರೆ ಭೀಮನ ಪಾತ್ರವನ್ನು ಮಾಡ್ತಾ ಇದ್ರು, ಅರ್ಜುನ ಬಂದ್ರೆ ಅರ್ಜುನ, ಪಂಪ ಬಂದ್ರೆ ಪಂಪ, ದರಾ ಬೇಂದ್ರೆ ಅವರು ಬಂದ್ರೆ ಉತ್ತರ ಕರ್ನಾಟಕ ಮಾದರಿಯಲ್ಲಿ ಆ ಭಾಷೆಗಳನ್ನು ಬಳಸಿ ಬೋಧನಾ ಶೈಲಿ ಆ ರೀತಿಯಲ್ಲಿ ಇತ್ತು ಕನ್ನಡದಲ್ಲಿ. ಬಟ್ ಅಂತ ಶಿಕ್ಷಕರ ಕೊರತೆ ಇವತ್ತು ಆಗ್ತಿದೆ ಅಂತ. ಇಸ್ ಇಟ್ ರೈಟ್? ಇದು ಕೂಡ ಫಲಿತಾಂಶಕ್ಕೆ ಕುಂಠಿತಕ್ಕೆ ಕಾರಣ? ಶಿಕ್ಷಕರ ಕೊರತೆ ಅಲ್ಲ ಸರ್, ಇಲ್ಲಿ ಮೂಲಕ್ಕೆ ಕೈ ಹಾಕಿದ್ರೆ ನೀವೇನು ಹೇಳಿದ್ರೆ ಸರಿ ಇದೆ. ಅಂದ್ರೆ ಒಂದೊಂದು ಪಾಠಗಳಲ್ಲಿ ಬರುವ ಪಾತ್ರಗಳಿಗೂ ನಾವು ಮಕ್ಕಳನ್ನೇ ಬಳಸ್ಕೊಂಡು ಅವ್ರ ಮೂಲಕ ಅದನ್ನ ಸಂಭಾಷಣೆ ಹೇಳಿಸುವಂಥದ್ದು. ಅದಕ್ಕೆ ಸಮಯ ಎಷ್ಟು ಬೇಕಿತ್ತು, ಈಗ ಅದಕ್ಕೆ ಬರ್ತೀವಿ ನಾವೀಗ. ಶಿಕ್ಷಕನಾಗಿ ಉಳಿದಿಲ್ಲ. ನೀವು ಅದನ್ನ ನೆಕ್ಸ್ಟ್ ಡಿಬೇಟ್ ತಗೊಳ್ಳಿ ಯಾವತ್ತಾರು, ಅದು ಮೂಲ ಪ್ರಶ್ನೆ ಇದೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ದೇಶ ಅಷ್ಟೇ ಕಷ್ಟಪಟ್ಟರು ಕೂಡ ನಮಗಿರುವ ಸಮಯ ಎದಕ್ಕೆ ಬಿಟ್ಟಿದ್ದೇವೆ ನಾವೀಗ? ಮೊಟ್ಟೆ, ಬಾಳೆಹಣ್ಣು, ಊಟ, ಮತ್ತೊಂದು ದಾಖಲಾತಿಗಳಿಗೆ ನಾವು ಕೂತ್ಕೊಂಡಿದ್ದೀವಿ. ಒಂದೊಂದು ಶಾಲೆಯಲ್ಲಿ ನೀವು ಹೋಗಿ ಚೆಕ್ ಮಾಡಿ, ಇಬ್ಬಿಬ್ರು ಶಿಕ್ಷಕರು ದಾಖಲೆಗಳು ಬರಲಿಕ್ಕೆ ಕೂತ್ಕೊಂಡಿದ್ದೀವಿ ಒಂದು ಕಡೆ. ಇನ್ನೊಂದು ಕಡೆ RTI ಕಾರ್ಯಕರ್ತರ ಹಾವಳಿ, ಮುಖ್ಯ ಶಿಕ್ಷಕರು ಹೈರಾಣಾಗಿ ಹೋಗಿದ್ದಾರೆ. ಯಾರ್ಯಾರು ಪ್ರಮೋಷನ್ ಬೇಡ ಅಂತ ಯಾವ್ದಾದ್ರು ಇಲಾಖೆಯಲ್ಲಿ ಇದ್ರೆ ಅದು ನಮ್ಮ ಶಿಕ್ಷಣ ಇಲಾಖೆ. ಯಾರು ಪ್ರಮೋಷನ್ ಬೇಡ ಅಂತಾರ ಇಲಾಖೆಯಲ್ಲಿ ಇವತ್ತು ನಮಗೆ ಶಾಲೆ ಕೊಡೋದು 25,000, 50,000 ಒಂದು ವರ್ಷಕ್ಕೆ, 12 ತಿಂಗಳಿಗೆ ಕೊಡುವ 25,000ಕ್ಕೆ 100 ಅರ್ಜಿಗಳು ಬರ್ತವೆ. ಅದಕ್ಕೆ ಜೆರಾಕ್ಸ್ ಮಾಡಿ ಹೆಡ್ ಮಾಸ್ಟರ್ ತಗೊಂಡೋಗಿ ಜೆರಾಕ್ಸ್ ಮಾಡಿ ಆ RTI ಕಾರ್ಯಕರ್ತರಿಗೆ ಕೊಡಬೇಕು. ಅದನ್ನು ತಗೊಂಡೋಗಿ IR ಆಫೀಸರ್ ಕೊಡೋದು, ಟಾರ್ಚರು. ಇದರ ಮಧ್ಯೆ ವ್ಯವಸ್ಥೆ ಕೆಟ್ಟು ಹೋಗಿದೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಶಿಕ್ಷಕನಾಗಿ ಬಿಡಿ, ಉಳಿದೆಲ್ಲ ವ್ಯವಸ್ಥೆಗೂ ಕೂಡ ಒಂದು ಸ್ಕೀಮ್ ತನ್ನಿ. ಮೊಟ್ಟೆ ತರಕೋ, ಬಾಳೆಹಣ್ಣು ತರಕೋ, ಊಟಕ್ಕೋ ನೀವೊಂದು ಸಂಸ್ಥೆ ಕೊಡಿ. ನೀವು ಮೇಸ್ಟ್ರಿಗೆ ಕೊಟ್ರೆ, ಹೆಡ್ ಮಾಸ್ಟ್ರಿಗೆ ಕೊಟ್ರೆ, ಹೆಡ್ ಮಾಸ್ಟರ್ ಜೊತೆಗೆ 2 ಅಸಿಸ್ಟೆಂಟ್ ಟೀಚರ್ ಕೆಲಸ ಮಾಡಬೇಕಾಗುತ್ತೆ. ಪಾಠ ಮಾಡೋದಿಲ್ಲ ಬಂತು. ಇವೆಲ್ಲ ಮೂಲ ಸಮಸ್ಯೆಗಳಿದಾವೆ ಸರ್. ತಾವು ದಯಮಾಡಿ ನಾನು ವಾಹಿನಿಯ ಮೂಲಕ ನನ್ನ ಇಲಾಖೆಗೆ ನಾವೊಬ್ಬ ಪದಾಧಿಕಾರಿಯಾಗಿ ಹೇಳುವಂಥದ್ದು, ಶಿಕ್ಷಕನಾಗಿ ಜೊತೆಗೆ ಪ್ರಾಥಮಿಕ ಹಂತದಲ್ಲಿ ವಿಷಯವಾರು ಶಿಕ್ಷಕ ಬಂದಾಗ ಮಾತ್ರ ಸಾಧ್ಯ. ಸರ್, ಸರ್ಕಾರಕ್ಕೆ ಏನು ಹೇಳಕ್ ಬಯಸ್ತೀರಿ? ಮಧು ಬಂಗಾರಪ್ಪನವ್ರಿಗೆ ಏನು ಹೇಳಕ್ ಬಯಸ್ತೀರಿ? ಸರ್, ಮಧು ಬಂಗಾರಪ್ಪನವ್ರಿಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು, ಜೊತೆಗೆ ಈ ರಾಜ್ಯದ ಜನತೆಗೂ ಕೂಡ ಹೇಳುತ್ತು, ಯಾಕಿಷ್ಟು ಅಸಡ್ಡೆ ಕನ್ನಡ ಭಾಷೆ? ನಾವು ಹೇಳೋದಷ್ಟೇ, ಬೇರೆಯವ್ರ ತಾಯಿ ರೇಷ್ಮೆ ಸೀರೆ ಉಟ್ಕೊಂಡವಳೆ ಅಂತಂದ್ರೆ ಆಯ್ತಾ, ಬೇರೆಯವ್ರ ತಾಯಿ ರೇಷ್ಮೆ ಸೀರೆ ಉಟ್ಕೊಂಡವಳೆ ಅವಳು ಹಿರಿಮೆ ಅಲ್ಲ. ನನ್ನ ತಾಯಿ ಗಂಧದ ಸೀರೆ ಉಟ್ಕೊಂಡಿದ್ದಾಳೆ. ಕನ್ನಡ ನಾಡು ನಮ್ಮ ಭಾಷೆಗೆ ಬಹುಶಃ ಇಡೀ ಭಾರತ ತಮಗೆಲ್ಲ ಗೊತ್ತಿರ್ಬೇಕನ್ಸುತ್ತೆ, ಅತ್ಯಂತ ಪುರಾತನವಾದಂಥ ಭಾಷೆ. ನಮ್ಮ ಜನಕ್ಕೆ ಬೇಕಾಗಿರುವಂಥದ್ದು, ನಮ್ಮ ರಾಜಕಾರಣಿಗಳಿಗೆ ಬೇಕಾಗಿರುವಂಥದ್ದು, ಮತ್ತೆ ನಮ್ಮ ಶಿಕ್ಷಕರಿಗೆ ಬೇಕಾಗಿರುವಂಥದ್ದು ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ ಆಗಬೇಕು, ಪ್ರೀತಿ ಆಗಬೇಕು. ತಾಯಿನ ಎಷ್ಟು ಪ್ರೀತಿಸ್ತೀವಿ, ತಾಯಿನ ಯಾವತ್ತು ನೋಡಿ, ತಾಯಿನ ಯಾರು ಹೊರೆ ಅಂದ್ಕೋತಾರೋ ಅವರಷ್ಟೇ ಕನ್ನಡ ಭಾಷೆನ ಹೊರೆ ಅಂತ ಅನ್ಕೊಳಕ್ಕಾಗ್ತಾ ಇರೋದು. ಆ ಹೊರೆ ಅನ್ನೋದನ್ನ ಪಕ್ಕಕ್ಕೆ ಬಿಡಬೇಕು. ತಾಯಿ ಬಿಟ್ರೆ ನೆಕ್ಸ್ಟ್ ಕನ್ನಡ ಅನ್ನುವಂಥ ಭಾವನೆ ಬಂದಿದ್ದೇ ಆದ್ರೆ ಈ ಸಮಸ್ಯೆ ಆಗೋದಿಲ್ಲ. ರಾಜಕಾರಣಿಗಳಿಗೆ ಹೇಳುವಂಥದ್ದಷ್ಟೇ, ಮೊದಲು ಕನ್ನಡ ಪರ ಮಾತನಾಡೋದು ನಿಲ್ಲಿಸಿ, ಕನ್ನಡ ಪರ ಮಾತನಾಡೋದು ಶುರು ಮಾಡ್ಕೊಳ್ಳಿ. ಕನ್ನಡ ಪರ ಹೋರಾಟಗಾರರಿಗೆ ಬೆಂಬಲ ಕೊಡ್ತಾ ಹೋಗಿ. ಬೇರೆ ರಾಜ್ಯದಲ್ಲಿ ಹೇಗೆ ಭಾಷೆನ ಪ್ರೀತಿಸ್ತಾರೆ ಹಾಗೆ ನೀವು ಮೊದಲು ಭಾಷೆನ ಪ್ರೀತಿಸಿ ಅಂತ ಕೇಳ್ಕೊತೀವಿ.
ಕೊನೆಯದಾಗಿ ಮೇಡಮ್ ಕ್ವಿಕ್ ಆಗಿ. ಸೊ ಪ್ರತಿಯೊಬ್ಬರಿಗೂ ಭಾಷಾಭಿಮಾನ ಇರಬೇಕು. ನಮ್ಮ ಭಾಷೆ, ನಮ್ಮ ನಾಡು ನುಡಿಯನ್ನ ಸೊ ನಾವು ರಕ್ಷಣೆ ಮಾಡುವುದು ಎಲ್ಲದೂ ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಭಾಷಾಭಿಮಾನದ ಮೂಲಕ ಮಕ್ಕಳಲ್ಲಿ ಆ ಅರಿವನ್ನ ಮೂಡಿಸೋದ್ರ ಮೂಲಕ ಈ ರೀತಿ ಏನಾಗಿದೆ ಅದು ಮುಂದೆ ಆಗದರೆ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡು ಮಕ್ಕಳಲ್ಲಿ ಒಂದು ಭಾಷಾಭಿಮಾನವನ್ನ ಮೂಡಿಸುವ ಜವಾಬ್ದಾರಿ ಎಲ್ಲರದಲ್ಲೂ ಇದೆ. ಸೊ ನಾವು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಬೇಕು. ಎಸ್, ಎಲ್ರಿಗೂ ಕೂಡ ಧನ್ಯವಾದಗಳು ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, SSLC ಫಲಿತಾಂಶದ ನಂತರ ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಕನ್ನಡವನ್ನು ಕಟ್ಟುವ ಕೆಲಸ ಮತ್ತೊಮ್ಮೆ ಆಗಬೇಕಾಗಿದೆ. ಇತ್ತೀಚೆಗೆ ಒಂದು ವರದಿ ಬಂದಿತ್ತು. ರಾಜಧಾನಿ ಬೆಂಗಳೂರಿನ ಶಾಲಾ ವಿದ್ಯಾರ್ಥಿಗಳಿಗೆ ಅನೇಕರಿಗೆ ಕನ್ನಡವಂದ್ರೇ ಗೊತ್ತಿಲ್ಲ ಎನ್ನುವಂಥ ವರದಿ. ಇದು ಆಶ್ಚರ್ಯಕರ ಮತ್ತು ಸಂದಿಗ್ಧ ಪರಿಸ್ಥಿತಿಯನ್ನು ತೋರಿಸುತ್ತೆ. ಇದನ್ನು ಸರ್ಕಾರ ಹೆಂಗೆ ನಿಭಾಯಿಸುತ್ತೆ, ಏನು ಕ್ರಮ ತೆಗೆದುಕೊಂಡು ಬರುತ್ತೆ, ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.